Hi, welcome to English Grammar Classes and here I am Anita. ಇವತ್ತು ನಾವು ಕೌಂಟೇಬಲ್ ಆ್ಯಂಡ್ ಅನ್ಕೌಂಟೇಬಲ್ ನೌನ್ಸ್ ಅಂತ ಏನಂತ ನೋಡೋಣ. ಇದು ನೌನನ ಒಂದು ವಿಭಾಗ. ಅಂದರೆ ಇಟ್ ಈಸ್ ಒನ್ ಟೈಪ್ ಆಫ್ ಅರ್ ಕ್ಯಾಟಗರಿ ಆರ್ ಇಟ್ ಇಸ್ ಅ ಟೈಪ್ ಆಫ್ ಅ ನೌನನ್ನು ಕೌಂಟೇಬಲ್ ಮತ್ತು ಅನ್ಕೌಂಟೇಬಲಲ್ಲಿ ಕೂಡ ಡಿವೈಡ್ ಮಾಡಿದ್ದಾರೆ. ಅದನ್ನು ನೋಡ್ತಾ ಹೋಗೋಣ. ಈ ಚಾನಲ್ ನಿಮಗೆ ಇಷ್ಟ ಆಗಿದರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಇನ್ನು ಗ್ರಾಮರ್ ವೀಡಿಯೋಸ್ಗಳಿಗಾಗಿ. ಹಾಗಾಗಿ ಲೆಟ್ ಅಸ್ ನೋ ವಾಟ್ ಈಸ್ ದ ಕೌಂಟೇಬಲ್ ಆ್ಯಂಡ್ ಅನ್ಕೌಂಟೇಬಲ್ ನೌನ್ಸ್. ಈಗ ನೌನ್ಸ್ಗಳನ್ನ ನಾವು ಟೈಪ್ಸ್ ಆಫ್ ನೌನನ್ನು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀವಿ ಅಲ್ವಾ. ಅದರಲ್ಲಿ ಯಾವ್ಯಾವುದು ಅಂತಂದರೆ ಕಾಮನ್ ನೌನ್ ಆಗಿರಬಹುದು, ಕಲೆಕ್ಟಿವ್ ನೌನ್ ಆಗಿರಬಹುದು, ಮತ್ತು ಅಬ್ಸ್ಟ್ರಾಕ್ಟ್ ನೌನ್ ಆಗಿರಬಹುದು. ಇವೆಲ್ಲವೂ ಕೂಡ ಪ್ರಾಪರ್ ನೌನ್ ಆಗಿರ್ಬೋದು. ವಿಧಗಳನ್ನು ತಿಳ್ಕೊಂಡ್ವಿ ಅಲ್ವಾ. ಈಗ ಯಾಕೆ ನಾವು ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್ ನೌನ್ಸನ್ನು ತಿಳ್ಕೋಬೇಕು? ಯಾಕೆ ಅಂತಂದರೆ ಇಂಗ್ಲೀಷ್ ಗ್ರಾಮರನ್ನು ತಿಳ್ಕೋಬೇಕಾದ್ರೆ ಅದನ್ನು ಆ್ಯಸ್ ಅ ಫನ್ನಾಗಿ ನಾವು ಓದಬೇಕೇ ಹೊರತು ಅದನ್ನು ಆ್ಯಸ್ ಎ ಸಿಲಾಬಸ್ ಆಗಿ ಅಥವಾ ಅದನ್ನು ಒಂದು ಹೊರೆಯಾಗಿ ನಾವು ಕಲಿತಾ ಹೋದರೆ ಇಂಗ್ಲೀಷನ್ನು ಕಲಿಯೋದು ತುಂಬಾ ಕಷ್ಟ. ಹಾಗಾಗಿ ಇದನ್ನು ಈಸಿ ವೇಯಲ್ಲಿ ನಾವು ಕಲಿಯೋಕ್ಕೆ ಪ್ರಯತ್ನವನ್ನು ಪಡೋಣ. ಮತ್ತು ಇದರಲ್ಲಿ ಕ್ವಿಝ್ ಕೂಡ ಇದೆ, ಲಾಸ್ಟಿಗೆ ಕ್ವಿಝ್ ಇದೆ. ಹಾಗಾಗಿ ಇದು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಮತ್ತು ನಿಮ್ಮ ಒಂದು ನಾಲೆಡ್ಜನ್ನು ಚೆಕ್ ಮಾಡಲಿಕ್ಕೆ ಕ್ವಿಝ್ ಅಥವಾ ಒಂದು ಎಕ್ಸಸೈಸ್ ಇದೆ. ಅದನ್ನು ನೋಡಿ, ಕೊನೆವರೆಗೂ ವಿಡಿಯೋವನ್ನು ನೋಡಿ. ಮತ್ತು ಗ್ರಾಮರನ್ನು ನೀವು ಒಂದು ಘೋಸ್ಟ್ ಆಗಿ ಅಥವಾ ಒಂದು ದೆವ್ವಾಗಿ ನೋಡ್ತಾ ಹೋದರೆ ಅದನ್ನು ಕಲೀಲಿಕ್ಕೆ ಆಗೋದೇ ಇಲ್ಲ. ನಾಲೆಡ್ಜ್ ಎಷ್ಟು ನಾವು ಬೆಳೆಸ್ಕೋತೀವಿ, ನಾವು ಎಷ್ಟನ್ನು ನಾವು ತಿಳ್ಕೊತೀವಿ, ಅದರಿಂದ ನಮ್ಮ ಒಂದು ಸ್ಪೀಕಿಂಗ್ನ ಒಂದು ಸ್ಕಿಲ್ ಆಗಿರ್ಬೋದು ಅಥವಾ ರೈಟಿಂಗ್ ಸ್ಕಿಲ್ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಈ ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್ ನೌನ್ಸನ್ನು ತಿಳ್ಕೊತಾ ಹೋದರೆ ಪದಗಳನ್ನು ನಾವು ಯಾವಾಗ ಬಳಸಬೇಕು, ಯಾವಾಗ ಬಳಸಬಾರ್ದು ಅನ್ನೋದನ್ನು ನಾವು ತಿಳ್ಕೊತೀವಿ ಇದರಲ್ಲಿ. ಹಾಗಾಗಿ ಕೌಂಟೇಬಲ್ ಅಂದ್ರೇನು ಮತ್ತು ಅನ್ಕೌಂಟಬಲ್ ಏನು ಅಂತ ತಿಳ್ಕೊತಾ ಹೋಗೋಣ. ಇಲ್ಲಿ ಕೌಂಟೇಬಲ್ ನೌನ್ಸ್ ಅಂದ್ರೇನು, ಯಾವುದನ್ನು ನಾವು ಕೌಂಟ್ ಮಾಡ್ಬೋದು ಅಲ್ವಾ. ಕೌಂಟ್ ಅಂತಂದರೆ 1, 2 ಅಂತ ಏನು ಎಣಿಸ್ತೀವಿ, ಎಣಿಕೆಯನ್ನು ಮಾಡ್ತೀವಿ, ಅದನ್ನು ಕೌಂಟ್ ಅಂತ ಕರಿತೀವಿ. ಹೆಸರಲ್ಲೇ ಇದೆ ಕೌಂಟೇಬಲ್ ನೌನ್ಸನ್ನು. ಫಾರ್ ಎಕ್ಸಾಂಪಲ್, ನಾನು ಒಂದು ಮಗುಗೆ ಒಂದು 5 ಚಾಕ್ಲೇಟ್ಸನ್ನು ಕೊಟ್ಟರೆ ಅದೇನು ಮಾಡುತ್ತೆ? ಇಟ್ ವಿಲ್ ಸ್ಟಾರ್ಟ್ ಕೌಂಟಿಂಗ್. 1, 2, 3 ಅಂತ ಕೌಂಟ್ ಮಾಡುತ್ತೆ. ಹಾಗಾಗಿ ಆಮೇಲೆ ಏನು ಹೇಳ್ತೆ ಮಗು? ನನ್ನ ಹತ್ರ 5 ಚಾಕ್ಲೇಟ್ಸ್ ಇದೆ ಅಂತ ಹೇಳುತ್ತೆ. ಇದನ್ನೇ ನಾವು ಇಂಗ್ಲೀಷಲ್ಲಿ ನಾವು ಅದನ್ನು ಬಳಸಬೇಕು ಅಂದರೆ, ವಾಕ್ಯದ ರೂಪದಲ್ಲಿ ಸೆಂಟೆನ್ಸಲ್ಲಿ ಹೇಳಬೇಕಂದ್ರೆ ನಮಗೆ ಗೊತ್ತಿರಬೇಕು ಯಾವ ನೌನನ್ನು ನಾವು ಕೌಂಟ್ ಮಾಡ್ತೀವಿ, ಯಾವ ನೌನನ್ನು ನಾವು ಕೌಂಟ್ ಮಾಡಲ್ಲ ಅನ್ನೋದು ನಮಗೆ ಜ್ಞಾನವನ್ನ ಇರಬೇಕು. ಇದು ಒಂದು ಫ್ಲಾಲೆಸ್ ಇಂಗ್ಲೀಷನ್ನು ಇನ್ಕ್ರೀಸ್ ಮಾಡುತ್ತೆ. ಒಂದು ಇಂಗ್ಲೀಷ್ ಫ್ಲೂಯೆನ್ಸಿಯನ್ನು ನಮಗೆ ಹೆಚ್ಚು ಮಾಡ್ತಾ ಹೋಗುತ್ತೆ. ಯಾವಾಗ ನಾವು ವೊಕ್ಯಾಬ್ಲರಿಯನ್ನು ಹೆಚ್ಚು ಮಾಡ್ತೀವಿ, ಗ್ರಾಮರನ್ನು ಹೆಚ್ಚಾಗಿ ತಿಳ್ಕೊತಾ ಹೋಗ್ತೀವಿ. ಇಲ್ಲಿ ಏನು ಹೇಳುತ್ತೆ ಫಸ್ಟು ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್ ನೌನ್ಸ್ ಅಂತ ಅಂದರೆ, ಕೌಂಟೇಬಲ್ ನೌನ್ಸ್ ಆರ್ ಫಾರ್ ಥಿಂಗ್ಸ್ ವಿ ಕ್ಯಾನ್ ಕೌಂಟ್ ಯೂಸಿಂಗ್ ನಂಬರ್ಸ್. ಈಗ ಯಾವ ಒಂದು ನೌನನ್ನು ನಾವು 1, 2, 3 ಅಂತ ಎಣಿಸ್ತೀವಿ ಅದನ್ನು ಕೌಂಟೇಬಲ್ ನೌನ್ಸ್ ಅಂತ ಕರೀತಾರೆ. ದೇ ಹ್ಯಾವ್ ಎ ಸಿಂಗ್ಯುಲರ್ ಆ್ಯಂಡ್ ಎ ಪ್ಲೂರಲ್ ಫಾರ್ಮ್. ಈಗ 1 ಅಂತ ಅಂದಾಗ ಸಿಂಗ್ಯುಲರ್ ಆಗಿರುತ್ತೆ, 1ಕ್ಕಿಂತ ಹೆಚ್ಚು ಅಂತ ಅಂದಾಗ ಏನಾಗುತ್ತೆ? ಅದು ಪ್ಲೂರಲ್ ಫಾರ್ಮ್ ಆಗುತ್ತೆ ಅಲ್ವಾ. ಈಗ ನಾವು ಅದಕ್ಕೆ ಪ್ಲೂರಲ್ ಫಾರ್ಮನ್ನು ಮಾಡಬೇಕು ಅಂದರೆ ನಾವೇನು ಸೇರಿಸ್ತೀವಿ? ಅದಕ್ಕೆ ಎಸ್ ಅನ್ನು ಸೇರಿಸ್ತೀವಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ 1 ಚಾಕ್ಲೇಟ್, ಐ ಹ್ಯಾವ್ 5 ಚಾಕ್ಲೇಟ್ಸ್ ಅಂದರೆ ಏನು ಮಾಡಿದ್ವಿ ನಾವು? ಚಾಕ್ಲೇಟನ್ನು ಎಸ್ಸನ್ನು ಸೇರಿಸಿದ್ವಿ ಪ್ಲೂರಲ್ ಫಾರ್ಮ್ಗೆ. ಹಾಗಾಗಿ ಕೌಂಟೇಬಲ್ ನೌನ್ಸ್ಗೆ ಯಾವಾಗಲೂ ಕೂಡ ನಾವೇನು ಮಾಡ್ತೀವಿ? ಪ್ಲೂರಲ್ ಫಾರ್ಮಿಗೆ ಚೇಂಜ್ ಮಾಡಿದಾಗ ಅದಕ್ಕೆ ಎಸ್ಸನ್ನು ಸೇರಿಸ್ತೀವಿ ಅಥವಾ ಇ ಎಸ್, ಅದ್ರ ನಾವು ನಂಬರ್ ನೌನ್ ಏನಿರುತ್ತೆ ಅದನ್ನು ನಾವು ಸೇರಿಸ್ತಾ ಹೋಗ್ತೀವಿ. IES ಆಗಿರ್ಬೋದು, VES ಆಗಿರ್ಬೋದು, ಅಂದರೆ ಅದನ್ನು ಪ್ಲೂರಲ್ ಫಾರ್ಮನ್ನು ಮಾಡ್ತಾ ಹೋಗ್ತೀವಿ. ಈಗ ಸಿಂಗ್ಯುಲರ್ ನೌನ್ ಅಂದಾಗ ಅದಕ್ಕೆ ನಾವೇನು ಮಾಡ್ತೀವಿ? ಆ್ಯಸ್ ಪರ್ ಅಸ್ ದ ಸಿಂಗ್ಯುಲರ್ ನೌನ್ ಫಾರ್ಮ್ ಕ್ಯಾನ್ ಯೂಸ್ ದ ಡಿಟರ್ಮೈನರ್ ಎ ಆರ್ ಆ್ಯನ್. ಡಿಟರ್ಮೈನರ್ ಅಂತಂದರೆ ಆರ್ಟಿಕಲ್ಸನ್ನು ಇನ್ನೊಂದು ಹೆಸರು ಏನು ಅಂತಂದರೆ ಡಿಟರ್ಮೈನರ್ ಅಂತಲೂ ಕೂಡ ಕರಿತೀವಿ. ಅಂದರೆ ಎಣಿಸ್ತೀವಿ ನಾವು. ಎ ಬಾಲ್ ಅಂತ ಅಂತೀವಿ. ಎ ಬಾಲ್ ಅಂತಂದರೆ ನಮಗೆ ಗೊತ್ತಾಗುತ್ತೆ. ಎ ಬಾಲ್ ಅಂತಂದ್ರೇನು? 1 ಬಾಲ್. ಅಥವಾ ಎ ಡಾಗ್ ಅಂತಂದರೆ 1 ನಾಯಿ. ಸಿಂಗ್ಯುಲರ್ಗೆ ನಾವು ಆರ್ಟಿಕಲ್ಸ್ ಅಥವಾ ಡಿಟರ್ಮೈನರ್ಸನ್ನು ಬಳಸ್ತೀವಿ. ಹಾಗಾಗಿ ಕೌಂಟೇಬಲ್ ನೌನ್ಸ್ ಅಂದಾಗ ಸಿಂಗ್ಯುಲರ್ ಬಂದಾಗ 1 ಡಾಗ್ ಅಂದರೂ ಕೂಡ ಸೇಮ್ ಮೀನಿಂಗು, ಎ ಡಾಗ್ ಅಂದರೂ ಕೂಡ ಸೇಮ್ ಮೀನಿಂಗ್. ಹಾಗಾಗಿ ಎ ಮತ್ತು ಆ್ಯನ್ ಈ ಕೌಂಟೇಬಲ್ ನೌನ್ಸ್ಗೆ ಮಾತ್ರ ಬಳಸ್ತೀವಿ ಹೊರತು ಅನ್ಕೌಂಟೇಬಲ್ ನೌನ್ಸ್ಗೆ ನಾವು ಯೂಸ್ ಮಾಡಲ್ಲ. ಅದನ್ನು ಆಮೇಲೆ ತಿಳ್ಕೊತಾ ಹೋಗೋಣ. ಫಸ್ಟ್ ನಾವು ಕೌಂಟೇಬಲ್ಸ್ ಅಂದರೆ ಏನು, ಅದನ್ನು ಯಾವ ಒಂದು ಪದಗಳಿಗೆ ನಾವು ಕೌಂಟೇಬಲ್ನ ಯೂಸ್ ಮಾಡ್ತೀವಿ ಅಥವಾ ಯಾವ್ಯಾವ ಪದಗಳು ಬರ್ತಾ ಹೋಗುತ್ತೆ ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಹಿಯರ್, ಇಫ್ ಯು ವಾಂಟ್ ಟು ask about the quantity of countable noun, you ask how many combined with the plural countable noun. ಅಂದರೆ ಕೌಂಟೇಬಲ್ ಬಗ್ಗೆ ಕೇಳಬೇಕು ಅಂತಂದಾಗ ಅದಕ್ಕೆ ನಾವು ಹೇಗೆ ಪ್ರಶ್ನೆ ಮಾಡ್ತೀವಿ? ಕೌಂಟೇಬಲ್ ನೌನ್ಸನ್ನು ಪ್ರಶ್ನೆ ಮಾಡಬೇಕು ಅನ್ನೋಕೆ ಹೇಗೆ ಕೇಳ್ತೀವಿ? ಈಗ ಫಾರ್ ಎಕ್ಸಾಂಪಲ್, ಅ ಗರ್ಲ್ ಈಸ್ ಹ್ಯಾವಿಂಗ್ ದ 4 ಪೆನ್ಸಿಲ್. ಅವಳ ಹತ್ರ 4 ಪೆನ್ಸಿಲ್ ಇದೆ. ಅದನ್ನು ನೀವು ಹೇಗೆ ಹೇಳ್ತೀರಾ? ಹೌ ಮೆನಿ ಪೆನ್ಸಿಲ್ ಡು ಯು ಹ್ಯಾವ್ ಅಲ್ವಾ. ಅದನ್ನು ಹೇಗೆ ಕೇಳ್ತೀರಾ ನೀವು? ಅವಳ ಹತ್ರ ಪೆನ್ಸಿಲ್ಸ್ ಇದೆ ಅಂತ ಅಂದಾಗ ಅದು ಕೌಂಟೇಬಲ್ ಅಂದರೆ 1, 2 ಅಂತ ನೀವು ಎಣಿಸಬಹುದು ಅದನ್ನು ಅಲ್ವಾ. ಹಾಗಾಗಿ
ನೀವು ಅದನ್ನ ಹೇಗೆ ಕೇಳ್ತೀರಾ, ಪ್ರಶ್ನೆ ಹೇಗೆ ಮಾಡ್ತೀರಾ ಕೌಂಟೇಬಲ್ಸ್ ನಾವು ನನ್ನ ಹೌ ಮೆನಿ ಅಂತ ಹೇಳ್ತೀರಾ. ಹೌ ಮೆನಿ ಪೆನ್ಸಿಲ್ಸ್ ಡು ಯು, ಹೌ ಮೆನಿ ಫ್ಲವರ್ಸ್ ಡು ಯು ಹ್ಯಾವ್, ಹೌ ಮೆನಿ ಚಾಕ್ಲೇಟ್ಸ್ ಡು ಯು ಹ್ಯಾವ್, ಹೌ ಮೆನಿ ಕಾರ್ಸ್ ಯು ಹ್ಯಾವ್. ಅಂದರೆ ಇದನ್ನು ಹೌ ಮೆನಿ ಅಂದಾಗ ಉತ್ತರ ಸಿಂಗ್ಯುಲರ್ ಆದರೂ ಬರ್ಬೋದು ಅಥವಾ ಉತ್ತರ ಪ್ಲೂರಲ್ ಆದರೂ ಬರ್ಬೋದು. ಆದರೆ ಕೌಂಟೇಬಲ್ಸ್ ನೌನನ್ನು ಪ್ರಶ್ನೆ ಮಾಡಬೇಕು ಅಂದಾಗ ಹೌ ಮೆನಿ ಅಂತ ಬಳಸ್ತೀವಿ. ಹಿಯರ್ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ದ ಮೋಸ್ಟ್ ಕೌಂಟೇಬಲ್ ನೌನ್ಸ್ ಬಿಕಮ್ ಪ್ಲೂರಲ್ ಬೈ ಆ್ಯಡಿಂಗ್ ಆ್ಯನ್ ಎಸ್ ಅಟ್ ದ ಎಂಡ್ ಆಫ್ ದ ವರ್ಡ್. ಅಂದರೆ ಕೌಂಟೇಬಲ್ ನೌನ್ಸ್ ಮಾತ್ರ ಎಸ್ ಫಾರ್ಮನ್ನು ತಗೊಳುತ್ತೆ, ಅಂದರೆ ಅದು ಪ್ಲೂರಲ್ ಆಗುತ್ತೆ ಅಲ್ವಾ. ಸಿಂಗ್ಯುಲರ್ ನೌನನ್ನು ನಾವು ಪ್ಲೂರಲ್ ಮಾಡಬೇಕು ಅದಕ್ಕೆ ಎಸ್ ಅನ್ನು ಸೇರಿಸ್ತೀವಿ. ಫಾರ್ ಎಕ್ಸಾಂಪಲ್ ಆ್ಯನಿಮಲ್, ಆ್ಯನಿಮಲ್ಸ್, ಕಾರ್, ಕಾರ್ಸ್, ಓಕೆ, ಚೈಲ್ಡ್, ಚಿಲ್ಡ್ರನ್. ಇಲ್ಲಿ ಎಸ್ ಫಾರ್ಮನ್ನು ಆಡಿಲ್ಲ, ಬಟ್ ಅದು ಏನಾಗಿದೆ, ಅದು ಕೂಡ ಪ್ಲೂರಲ್ ಫಾರ್ಮ್ಗೆ ಚೇಂಜ್ ಮಾಡ್ಬೋದು. ಅಂದರೆ ಪ್ಲೂರಲ್ ಫಾರ್ಮನ್ನು ಯಾವ ಪದಗಳನ್ನು ಚೇಂಜ್ ಮಾಡ್ತೀವಿ, ಕೌಂಟೇಬಲ್ ನೌನ್ಸನ್ನು 1, 2, 3 ಅಂತಹ ಏನನ್ನು ಎಣಿಸ್ತೀವಿ ಅಂಥ ನೌನ್ಸ್ಗಳಿಗೆ ನಾವೇನು ಮಾಡ್ತಾ ಹೋಗ್ತೀವಿ, ನಾವು ಎಸ್ ಫಾರ್ಮನ್ನು ಆಡ್ತೀವಿ ಅಥವಾ ಅದು ಪ್ಲೂರಲ್ ಫಾರ್ಮ್ಸನ್ನು ಮಾಡ್ಬೋದು. ಅಂದರೆ ಎಸ್ ಫಾರ್ಮ್ ಇರೋದು ಎಲ್ಲವೂ ಕೂಡ ಯಾವುದು ಎಸ್ ಪ್ಲೂರಲ್ ಫಾರ್ಮನ್ನು ನಾವು ಮಾಡಲಿಕ್ಕಾಗುತ್ತೆ ಅವು ಎಲ್ಲವೂ ಕೂಡ ಕೌಂಟೇಬಲ್ ನೌನ್ಸ್ ಆಗಿರುತ್ತೆ. ಇದೊಂದು ನೆನ್ಪಿಟ್ಕೊಂಡ್ರೆ ನಮ್ಗೆ ಈಸಿಯಾಗಿ ಕೌಂಟೇಬಲ್ ಯಾವುದು ಅನ್ಕೌಂಟೇಬಲ್ ನೌನ್ ಯಾವುದು ಅನ್ನೋದನ್ನು ನಾವು ಯಾವುದೇ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೊಟ್ಟಾಗ ನಮಗೆ ಈಸಿಯಾಗಿ ನಮಗೆ ಉತ್ತರವನ್ನು ಸಿಗುತ್ತೆ. ಈಗ ಕಾರ್ ಅಂತ ಕೊಟ್ಟಾಗ ನೀವು ಅದನ್ನು ಪ್ಲೂರಲ್ ಫಾರ್ಮ್ ಹೇಳ್ತೀರಾ, ಏನಂತ ಅಂತೀರಾ, ಕಾರ್ಸ್ ಅಂತ ಚೇಂಜ್ ಮಾಡ್ತೀವಿ ಅಲ್ವಾ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಇನ್ನೊಂದು ಯಾವುದೋ ಎಕ್ಸಾಂಪಲ್ ತಗೊಂಡಾಗ ಪೆನ್ ಆಗಿರ್ಬೋದು, ಬುಕ್ ಆಗಿರ್ಬೋದು. ಬುಕ್ಕನ್ನು ಕೊಟ್ಟಾಗ ನೀವು ಅದನ್ನೇನು ಮಾಡ್ತೀರಾ, ಎಸ್ ಅಂತ ಸೇರಿಸ್ತೀರಾ. ಹಾಗಾಗಿ ಅದು ನಿಮಗೆ ಬೇಗ ನೆನಪಾಗುತ್ತೆ. ಇಟ್ ಈಸ್ ಎ ಕೌಂಟೇಬಲ್ ನೌನ್. ಸೊ ಇದು ಕೆಲವೊಂದು ಪಾಯಿಂಟ್ಸನ್ನು ನೆನಪಿಟ್ಕೊಂಡ್ರೆ ಕೌಂಟೇಬಲ್ ನೌನ್ಸ್ ಅಂತ ಅಂದರೆ ಏನು ಅನ್ನೋದನ್ನು ನಿಮಗೆ ಈಸಿಯಾಗಿ ಸಿಂಪಲ್ಲಾಗಿ ಏನು ಅಂತಂದರೆ 1, 2, 3 ಅಂತ ಯಾವುದು ಎಣಿಸ್ತೀವಿ ಅದು ಎಲ್ಲವೂ ಕೂಡ ಕೌಂಟೇಬಲ್ ನೌನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ. ವಿತ್ ಕೌಂಟೇಬಲ್ ನೌನ್ಸ್ ಯು ಕ್ಯಾನ್ ಯೂಸ್ ಮೆನಿ, ಎ ಫ್ಯೂ, ಸಮ್ ಆರ್ ಎನಿ. ಅಂದರೆ ಈಗ ನಾವು ಕೆಲವೊಂದೊಂದು ಸಲ ನಂಬರನ್ನು ಹೇಳಲಿಕ್ಕಾಗಲ್ಲ ಪ್ಲೂರಲ್ಸ್ ಫಾರ್ಮ್ ಹೇಳಿದಾಗ. ಆಗ ನಾವು ಹೇಳ್ತೀವಿ ಮೆನಿ ಅಂತ ಯೂಸ್ ಮಾಡ್ತೀವಿ, ಅಥವಾ ಎ ಫ್ಯೂ ಅಂತ ಹೇಳ್ತೀವಿ, ಸಮ್ ಅಂತ ಹೇಳ್ತೀವಿ, ಆರ್ ಎನಿ ಅಂತ ಪದಗಳನ್ನು ಸೇರಿಸಿ ನಾವು ಆ ಕೌಂಟೇಬಲ್ ನೌನ್ಸನ್ನು ನಾವು ಹೇಳುವಂಥದ್ದು ಇರುತ್ತೆ. ಹಾಗಾಗಿ ಇಲ್ಲಿ ಎಕ್ಸಾಂಪಲ್ಸ್ ಇದೆ ನೋಡಿ. ಹೌ ಮೆನಿ ಬ್ರದರ್ಸ್ ಡು ಯು ಹ್ಯಾವ್. ಈಗ ಪ್ರಶ್ನೆಯನ್ನು ಕೇಳಬೇಕು ಅಂದಾಗ ನಾವು ಕೌಂಟೇಬಲ್ ನೌನ್ಸ್ ಜೊತೆ ಹೌ ಮೆನಿ ಬ್ರದರ್ಸ್ ಇದೆ ಗೊತ್ತಾಗ್ತಾ ಇದೆ, ಎಸ್ ಅನ್ನು ಸೇರಿಸಿದ್ವಿ. ಹಾಗಾಗಿ ಆ ವರ್ಡ್ ಏನಾಯಿತು, ಇಟ್ ಈಸ್ ಎ ಕೌಂಟೇಬಲ್ ನೌನ್. ಅದನ್ನು ನಾವು ಹೇಳಬೇಕು ಅಂದಾಗ ಪ್ರಶ್ನೆಯನ್ನು ಕೇಳಬೇಕಾ ನಾವೇನು ಮಾಡ್ತೀವಿ, ಮೆನಿ ಅಂತ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಸೆಂಟೆನ್ಸಲ್ಲಿ ನೋಡಿ, ಐ ಹ್ಯಾವ್ ಎ ಫ್ಯೂ ಬುಕ್ಸ್ ಇನ್ ಮೈ ಬ್ಯಾಕ್ ಪ್ಯಾಕ್. ಬುಕ್ಸ್ ಇದೆ, ಎಷ್ಟಿದೆ ಅಂತ ಗೊತ್ತಿಲ್ಲ, ಬಟ್ ಅದನ್ನು ನಾವು ಏನು ಮಾಡಿದ್ದೀವಿ, ಬುಕ್ಸ್ ಅಂತ ಗೊತ್ತಾಗಿದೆ. ಆ ವರ್ಡ್ ಅಂಡರ್ಲೈನ್ ಮಾಡಿರೋಂಥ ವರ್ಡ್ ಏನಾಗಿದೆ, ಕೌಂಟೇಬಲ್ ಅಂತ ನಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ನಾವು ಎಸ್ಸನ್ನು ಸೇರಿಸಿದ್ದೀವಿ ಮತ್ತು ಬುಕ್ಸನ್ನು ನಾವು ಎಣಿಸ್ಬೋದು. ಹಾಗಾಗಿ ಇದು ಕೌಂಟೇಬಲ್ ಆಗಿದೆ. ಬಟ್ ಇದನ್ನು ಕೂಡ ನಾವು ಅಲ್ಲಿ ನಂಬರನ್ನು ಹಾಕ್ತೆ ಫ್ಯೂ ಅಂದರೆ ಸ್ವಲ್ಪ. ಹಾಗಾಗಿ ಈ ಒಂದು ಕ್ವಾಂಟಿಫೈಯರ್ನ ಕ್ವಾಂಟಿಟಿ ಮೆಜರ್ ಮಾಡುವಂಥ ವರ್ಡನ್ನು ಹಾಕಿ ನಾವೇನು ಮಾಡಿದ್ದೀವಿ, ಬುಕ್ಸನ್ನು ಇದನ್ನು ಹೇಳೋವಂಥದ್ದು ಆಗಿದೆ. ದೆನ್ ಶಿ ಬಾಟ್ ಸಮ್ ಬನಾನಾಸ್ ಅಟ್ ದ ಸ್ಟೋರ್. ಈ ವರ್ಡ್ ಏನಾಗಿದೆ, ಬನಾನಾಸ್ ಇಸ್ ದ ಕೌಂಟೇಬಲ್. ನಾವು ಅದನ್ನು ಹೇಳಬೇಕಂದ್ರೆ ನಾವೇನು ಯೂಸ್ ಮಾಡಿದ್ದೀವಿ, ಸಮ್. ದೆನ್ ಡಸ್ ಹಿ ಹ್ಯಾವ್ ಎನಿ ಚಿಲ್ಡ್ರನ್. ಇಲ್ಲಿ ಚಿಲ್ಡ್ರನನ್ನು ಹೇಳುವಂಥ ಸಂದರ್ಭದಲ್ಲಿ ಏನನ್ನು ಯೂಸ್ ಮಾಡಿದ್ದೀವಿ, ಎನಿ ಅಂತ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಟೇಬಲಲ್ಲಿ ಕೆಲವು ಎಕ್ಸಾಂಪಲ್ಸ್ ಇದೆ, ನೀವು ನೋಡ್ಬೋದು. ಇಲ್ಲಿ 1 ಚೇರ್ ಸಿಂಗ್ಯುಲರ್ ಇದ್ದಾಗ 1 ಚೇರ್ ಅಂತ ಹೇಳ್ಬೋದು, ಅದನ್ನು 2 ಚೇರ್ಸ್. ನೆಕ್ಸ್ಟ್ 1 ಟೇಬಲ್, 2 ಟೇಬಲ್ಸ್, 1 ಮ್ಯಾನ್, 2 ಮೆನ್, 1 ಐಡಿಯಾ, 2 ಐಡಿಯಾಸ್, 1 ಶಾಪ್, 2 ಶಾಪ್ಸ್, 1 ಬುಕ್, 3 ಬುಕ್ಸ್, 1 ಕ್ಯಾಟ್, 5 ಕ್ಯಾಟ್ಸ್, 20 ಕ್ಯಾಟ್ಸ್, 30 ಕ್ಯಾಟ್ಸ್. ಎಷ್ಟು ಬೇಕಾದರೂ ನೀವು ನಂಬರ್ಸನ್ನು ಹಾಕ್ಬೋದು. ಅಂದರೆ 1, 2, 3 ಅಂತ ಈ ವಸ್ತುಗಳನ್ನು, ಈ ನೌನ್ಸ್ಗಳನ್ನು ಎಣಿಸೋದ್ರಿಂದ ಮತ್ತು ಇದಕ್ಕೆ ಪ್ಲೂರಲ್ ಫಾರ್ಮನ್ನು ನಾವು ಚೇಂಜ್ ಮಾಡೋದ್ರಿಂದ ಇದನ್ನು ನಾವೇನಂತ ಕರಿತೀವಿ, ಕೌಂಟೇಬಲ್ ನೌನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಕೌಂಟೇಬಲ್ ನೌನ್ಸ್ ಅಂದರೆ ಏನು ಅಂತ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿ ಕೌಂಟೇಬಲ್ ನೌನ್ಸ್ ಅನ್ನು ಫಸ್ಟ್ ಪಾಯಿಂಟ್ ಏನು ನೆನ್ಪಿಟ್ಕೋಬೇಕು, ಯು ಕ್ಯಾನ್ ಕೌಂಟ್ ಅಂದರೆ ಎಣಿಸ್ಬಹುದು. 1, 2, 3 ಅಂತ ಹಾಕ್ಕೊಂಡು ಎಣಿಸ್ಬೋದು. ಇನ್ನೊಂದು ಏನು ಅಂತಂದರೆ ಅದು ಸಿಂಗ್ಯುಲರ್ ಅದು ಇರುತ್ತೆ ಮತ್ತು ಅದನ್ನು ಪ್ಲೂರಲ್ ಆಗಿ ಕೂಡ ನೀವು ಚೇಂಜ್ ಮಾಡೋದು. ಇವೆರಡು ಪಾಯಿಂಟ್ಸನ್ನು ನೆನ್ಪಿಟ್ಕೊಂಡ್ರೆ ನೀವು ಕೌಂಟೇಬಲ್ ನೌನ್ ಯಾವುದು, ಅನ್ಕೌಂಟೇಬಲ್ ನೌನ್ ಯಾವುದು ಅನ್ನೋ ಡಿಫ್ರೆನ್ಷಿಯೇಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಸೆಂಟೆನ್ಸ್ ರೂಪದಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ. ಇದರಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅಲ್ಲಿ ಹೇಗೆ ನಾವು ಕೌಂಟೇಬಲ್ ನೌನ್ಸನ್ನು ಐಡೆಂಟಿಫೈ ಮಾಡ್ಬೋದು ಒಂದು ಸೆಂಟೆನ್ಸಲ್ಲಿ ಕೊಟ್ಟಾಗ, ಅಥವಾ ಈ ಪದಗಳು ಹೇಗೆ ಕೌಂಟೇಬಲ್ಗೆ ಬರ್ತವೆ ಅನ್ನೋದನ್ನು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ನೋಡ್ಬೋದು ನೀವು ಫಸ್ಟ್ ಸೆಂಟೆನ್ಸಲ್ಲಿ ಸ್ವಾಮಿ ಹ್ಯಾಸ್ 3 ಬುಕ್ಸ್. ಇಲ್ಲಿ ಬುಕ್ಸ್ ಅಂತ ಇದೆ, ಅಂಡರ್ಲೈನ್ಡ್ ಆಗಿರೋ ವರ್ಡ್ಸ್ ಎಲ್ಲವೂ ಕೂಡ ಕೌಂಟೇಬಲ್ ನೌನ್ಸ್ಗೆ ಎಕ್ಸಾಂಪಲ್ಸ್ ಇದೆ. ಹಾಗಾಗಿ ಫಸ್ಟ್ ಸೆಂಟೆನ್ಸಲ್ಲಿ ಯಾವುದಾಗುತ್ತೆ, ಬುಕ್ಸ್. ಸೆಕೆಂಡ್ ಸೆಂಟೆನ್ಸ್ಗೆ ಬಂದಾಗ ಐ ಓನ್ ಎ ಹೌಸ್ ಅಲ್ವಾ, ಹೌಸ್ ಇದೆ. ಹಾಗಾಗಿ ಅದೇನಾಗಿದೆ, ಇಟ್ ಈಸ್ ಹ್ಯಾವಿಂಗ್ ಎನ್ ಡಿಟರ್ಮೈನರ್, ಎ ಅಂತ ಹಾಕಿದ್ದೀವಿ. 1 ಹೌಸ್ ಅನ್ನೋ ಬದಲು ನಾವು ಏನನ್ನ ಹೇಳ್ತಾ ಇದ್ದೀವಿ, ಐ ಓನ್ ಎ ಹೌಸ್, ಸಿಂಗ್ಯುಲರ್ ಆಗಿದೆ.
ದೆನ್ ಥರ್ಡ್ ಸೆಂಟೆನ್ಸ್, ಐ ವುಡ್ ಲೈಕ್ 2 ಕಾರ್ಸ್ ಪ್ಲೀಸ್. ಏನು ಹೇಳ್ತಾ ಇದೆ ಇಲ್ಲಿ? ಕಾರ್ಸ್ ಇದೆ ಮತ್ತು 2 ನಂಬರನ್ನು ಕೂಡ ಹಾಕಿ ನಾವು ಅದನ್ನು ಹೇಳುವಂಥದ್ದು. ಹೌ ಮೆನಿ ಫ್ರೆಂಡ್ಸ್ ಡು ಯು ಹ್ಯಾವ್? ನೆಕ್ಸ್ಟ್ ಸೆಂಟೆನ್ಸ್, ಮೈ ಡಾಗ್ ಈಸ್ ಪ್ಲೇಯಿಂಗ್. ಎ ಹಾರ್ಸ್ ಈಸ್ ಆ್ಯನ್ ಆ್ಯನಿಮಲ್. ಅಂದರೆ ಇಲ್ಲಿ ಕೌಂಟೇಬಲ್ಸ್ ನೌನ್ ಕೆಲವೊಂದು ಎಕ್ಸಾಂಪಲ್ಸ್ನ ನೋಡಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಏನಂತ ಅಂದರೆ ಕೌಂಟೇಬಲ್ ನೌನ್ಸನ್ನು, ಕಾಮನ್ ನೌನ್ಸನ್ನು ನಾವು ಜಾಸ್ತಿ ಅಥವಾ ಕೌಂಟೇಬಲ್ಗೆ ಬರೋವಂಥದ್ದು ಯಾವುದು ಅಂತಂದರೆ ಕಾಮನ್ ನೌನ್ಸ್ಗಳು. ಈಗ ಲಾಸ್ಟ್ ವೀಡಿಯೋದಲ್ಲಿ ಟೈಪ್ಸ್ ಆಫ್ ನೌನಲ್ಲಿ ನಾನು ಇದನ್ನು ವಿವರಿಸಿದ್ದೀನಿ. ಕಾಮನ್ ನೌನ್ ಅಂದರೆ ಏನು ಅಂತ. ನೀವು ಬೇಕು ಅಂತಂದರೆ ಆ ಲಿಂಕ್ ಇದೆ, ಅದನ್ನು ನೋಡ್ಬೋದು. ಟೈಪ್ಸ್ ಆಫ್ ನೌನಲ್ಲಿ ಕಾಮನ್ ನೌನ್ಸ್ ಅಂದ್ರೇನು? ಯಾವ ಒಂದು ಗುಂಪಿಗೆ ಕಾಮನ್ ಆಗಿ ಬರ್ತಾ ಹೋಗುತ್ತೆ ಅಲ್ವಾ. ಡಾಗ್, ಆ್ಯನಿಮಲ್, ಹೌಸ್, ಟ್ರೀ ಇವೆಲ್ಲ ಕಾಮನ್ ಆಗಿರುವಂಥದ್ದು. ಅಂಥ ಕಾಮನ್ ನೌನ್ಸ್ಗೆ ನಾವು ಕೌಂಟೇಬಲ್ ನೌನ್ಸನ್ನು ನಾವು ಇದನ್ನು ಆ್ಯಡ್ ಮಾಡಬಹುದು. ಇಲ್ಲಿ ಇನ್ನೂ ಎಕ್ಸಾಂಪಲ್ಸ್ ಇದೆ, ಅದನ್ನ ನೋಡ್ತಾ ಹೋದರೆ ನೋಡೋಣ. ನೆಕ್ಸ್ಟ್, ಐ ಬಾಟ್ ಎ ಬುಕ್ ಆಫ್ ನ್ಯೂರಾಲಜಿ. ದ ಬುಕ್ ಹ್ಯಾಸ್ 269 pages. ಇಲ್ಲಿ ಯಾವುದಿದೆ? ಇಲ್ಲಿ ಅಂಡರ್ಲೈನ್ ಆಗಿರೋ ಎಲ್ಲವೂ ಕೂಡ ಕೌಂಟೇಬಲ್ ನೌನ್ಸ್ ಆಗಿದೆ. 269 pages. Then it has 39 chapters in it. Each chapter covers 5 topics. Ashoka has 4 pencils. He also has 3 erasers. ಅಂದರೆ ನಂಬರನ್ನು ಹಾಕು ಕೂಡ ಹೇಳ್ಬೋದು, ಅಥವಾ ನಂಬರ್ ಇಲ್ಲದೇನೂ ಕೂಡ ಅಶೋಕ ಹ್ಯಾಸ್ ಪೆನ್ಸಿಲ್ಸ್ ಅಂತಲೂ ಕೂಡ ಹೇಳ್ಬೋದು. ಎಷ್ಟು ಅಂತ ಹೇಳೋಕ್ಕಾಗಲಿಲ್ಲ. ಇಲ್ಲ ಅಂತ ಅಂದರೆ ಅದನ್ನು ಕರೆಕ್ಟಾಗಿ ಎಷ್ಟಿದೆ ಅಂತ ನಾವು ಖಚಿತವಾಗಿ ಡೆಫಿನೆಟಾಗಿ ಹೇಳಬೇಕು ಅಂತಂದಾಗ 4 pencils ಅಂತಲೂ ಹೇಳ್ಬೋದು. ಅಥವಾ ಹಿ ಆಲ್ಸೋ ಹ್ಯಾಸ್ ಎರೇಸರ್ಸ್ ಅಂತಲೂ ಕೂಡ ಹೇಳಿದರೂ ಕೂಡ ಕರೆಕ್ಟ್ ಆಗುತ್ತೆ. ಬಟ್ ಇದರಲ್ಲಿ ಏನು ಅಂತಂದರೆ ಯು ಹ್ಯಾವ್ ಟು ಐಡೆಂಟಿಫೈ ವಿಚ್ ಆರ್ ದ ಕೌಂಟೇಬಲ್ ನೌನ್ಸ್. ಕೌಂಟೇಬಲ್ ನೌನ್ಸ್ಗಳು ಯಾವುದು ಅನ್ನೋದನ್ನು ನೀವು ಚೆನ್ನಾಗಿ ಇಲ್ಲಿ ತಿಳ್ಕೊಬೋದು. ಇನ್ನು 3 ಎಕ್ಸಾಂಪಲ್ಸ್ ಇದೆ. ದ ಕಾರ್ ಕಂಟೈನ್ಸ್ 4 seats. ಅಂದರೆ ಯಾವುದ್ರಲ್ಲಿ ಕೌಂಟೇಬಲ್ ನೌನ್ ಆಗುತ್ತೆ? ಸೀಟ್ಸ್. ಯಾಕೆಂದರೆ ಎಸ್ ಫಾರ್ಮ್ ಇದೆ ಮತ್ತು ಇದನ್ನು ಕೌಂಟ್ ಮಾಡ್ಬೋದು. 1 seat, 2 seat. ಹಿ ಹ್ಯಾಡ್ ಎ ಕ್ಯಾಟ್ ವೆನ್ ಹಿ ವಾಸ್ ಯಂಗ್. ಹಿ ಹ್ಯಾಡ್ ಎ ಕ್ಯಾಟ್ ಅಂದರೆ ಸಿಂಗ್ಯುಲರ್ ಆಗಿ ಬಳಸ್ತಾ ಇದ್ದೀವಿ ಕೌಂಟೇಬಲ್ ನೌನನ್ನು. ದ ಕ್ಯಾಟ್ ಯೂಸ್ ಟು ಈಟ್ ಎ ಕುಕಿ ಎವ್ರಿ ಡೇ. ಇಲ್ಲೇನಾಗಿದೆ? ಕುಕ್ಕಿ ಅಥವಾ ಕ್ಯಾಟು ಕೂಡ ಸಿಂಗ್ಯುಲರ್ ಇರೋದ್ರಿಂದ ನಮಗೆ ಗೊತ್ತಾಗುತ್ತೆ ಕ್ಯಾಟ್ ಈಸ್ ಆಲ್ಸೋ ಕೌಂಟೇಬಲ್, ಕುಕ್ಕಿ ಈಸ್ ಆಲ್ಸೋ ಕೌಂಟೇಬಲ್. ಐ ಹ್ಯಾವ್ ಅ ಫೋನ್, ಫ್ಯೂ ಬುಕ್ಸ್, ಎ ನೋಟ್ ಪ್ಯಾಡ್, ಎ ಟೇಬಲ್ ಕ್ಯಾಲೆಂಡರ್ ಆ್ಯಂಡ್ ಎ ಕಂಪ್ಯೂಟರ್ ಆನ್ ಮೈ ಡೆಸ್ಕ್. ಇಲ್ಲಿ ತುಂಬ ಎಕ್ಸಾಂಪಲ್ಸ್ಗಳನ್ನು ನೋಡ್ಬೋದು. ನಾವು ಎಕ್ಸಾಂಪಲ್ಸ್ ಎ ಫೋನ್ ಅಂತ ಇದೆ. ಎ ಫೋನ್ ಅಂತ ಅಂದರೆ ಒಂದು ಫೋನ್. ಫ್ಯೂ ಬುಕ್ಸ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಬಟ್ ಅಲ್ಲಿ ಬುಕ್ಸ್ ಅಂತ ಆಗಿದೆ. ಹಾಗಾಗಿ ಇದನ್ನು ಕೌಂಟ್ ಮಾಡ್ಬೋದು. ಎ ನೋಟ್ ಪ್ಯಾಡ್, ಎ ಟೇಬಲ್ ಕ್ಯಾಲೆಂಡರ್, ಎ ಕಂಪ್ಯೂಟರ್. ಹಾಗಾಗಿ ಡೆಸ್ಕ್ ಕೂಡ ಡೆಸ್ಕ್ಸ್ ಆಗಿ ಆಗುತ್ತೆ. ಅದು ಕೂಡ ಒಂದು ಕೌಂಟೇಬಲ್ ನೌನ್ಗೆ ಎಕ್ಸಾಂಪಲ್ ಆಗಿದೆ. ನೆಕ್ಸ್ಟ್ ಎಕ್ಸಾಂಪಲ್, ಐ ಲವ್ ಟು ಲಿಸನ್ ಟು ಸಾಂಗ್ಸ್ ವೆನ್ ಐ ವರ್ಕ್. ಇಲ್ಲಿ ಸಾಂಗ್ಸ್ ಇದೆ. ಹಾಗಾಗಿ ನಿನ್ನ ಹತ್ರ ಎಷ್ಟು ಕಲೆಕ್ಷನ್ ಆಫ್ ಸಾಂಗ್ಸ್ ಇದೆ? 20 collection ಸಾಂಗ್ಸ್ ಇದೆ, 100 collection ಸಾಂಗ್ ಅಂದರೆ ಸಾಂಗ್ ವಿ ಕೌಂಟ್. ಸೊ ಇಟ್ ಬಿಕಮ್ಸ್ ಅ ಕೌಂಟೇಬಲ್ ನೌನ್. ಹೌ ಮೆನಿ ಟೈಮ್ಸ್ ಡಿಡ್ ಐ ಟೆಲ್ ಯು ಟು ಡೂ ದಿಸ್? ಟೈಮ್ಸ್. ಐ ಹ್ಯಾವ್ ಟೋಲ್ಡ್ ಯು ಮೆನಿ ಟೈಮ್ಸ್. ಐ ಹ್ಯಾವ್ ಟೋಲ್ಡ್ ಯು 2 times ಟು ರೈಟ್ ಇಟ್ ಅಂತ ಹೇಳ್ತೀವಿ. ರೈಟ್ ಇಟ್ 3 times, ರೈಟ್ ಇಟ್ 5 times ಅಂತ ಹೇಳ್ತೀವಿ. ಹಾಗಾಗಿ ಏನು ಮಾಡಿದ್ವಿ ನಾವು? ಟೈಮ್ಸನ್ನು 1 time, 2 time ಅಂತ ಹೇಳ್ತೀವಿ. ಬಟ್ ಟೈಮ್ಸನ್ನು ಇನ್ನೂ ಕೂಡ ಅನ್ಕೌಂಟೇಬಲ್ ಆಗೂ ಬಳಸ್ಬೋದು. ಕೆಲವೊಂದ್ಸಲ ಏನಾಗುತ್ತೆ ಅಂತಂದರೆ ಸೆಂಟೆನ್ಸ್ಗಳನ್ನು ನಾವು ಅದರ ಮೀನಿಂಗ್ ಪ್ರಕಾರ ಚೇಂಜ್ ಮಾಡ್ಬೋದು. ಬಟ್ ಇಲ್ಲಿ ಜಸ್ಟ್ ತಿಳ್ಕೊಳ್ಳಿ, ಟೈಮ್ಸನ್ನು ಕೂಡ ನಾವು ಕೌಂಟ್ ಮಾಡ್ಬೋದು. ನೆಕ್ಸ್ಟ್, ಐ ಡಿಡ್ ಇಟ್ ಮೆನಿ ಟೈಮ್ಸ್ ವೆನ್ ಐ ವಾಸ್ ಯಂಗ್. ಸೇಮ್ ದ ಮೀನಿಂಗ್. ಬ್ರಿಂಗ್ ಮೀ ಎ ಗ್ಲಾಸ್ ಆಫ್ ವಾಟರ್. ಈ ಸೆಂಟೆನ್ಸನ್ನು ನೆನ್ಪಿಟ್ಕೊಳ್ಳಿ ಮತ್ತು ಇದನ್ನು ನಾನು ನೆಕ್ಸ್ಟ್ ಅನ್ಕೌಂಟೇಬಲಲ್ಲಿ ನಾನು ಇದನ್ನು ಹೇಳ್ತೀನಿ. ಗ್ಲಾಸ್ ಆಫ್ ವಾಟರ್ ಹೇಗೆ ಕೌಂಟೇಬಲ್ ನೌನಿಗೆ ಬಂದಿದೆ ಅಲ್ವಾ? ವಾಟರನ್ನು ನಾವು ಅನ್ಕೌಂಟೇಬಲ್ ನೌನ್ಗೆ ತಗೊಂಡಿದ್ದೀವಿ. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಇಲ್ಲಿ ನಾನು ಕೌಂಟೇಬಲ್ಗೆ ಈ ಒಂದು ವರ್ಡನ್ನು ಎ ಗ್ಲಾಸ್ ಆಫ್ ವಾಟರನ್ನು ಅಂಡರ್ಲೈನ್ ಮಾಡಿದ್ದೀನಿ. ಇದನ್ನು ನೆಕ್ಸ್ಟ್ ಸೆಕ್ಷನಲ್ಲಿ ಅನ್ಕೌಂಟೇಬಲ್ ನೌನ್ಸಲ್ಲಿ ಇದನ್ನು ಕ್ಲಿಯರಾಗಿ ಕಾನ್ಸೆಪ್ಟನ್ನು ನಾನು ಅರ್ಥ ಮಾಡಿಸ್ತೀನಿ. ಸೊ ಇಲ್ಲಿವರೆಗೆ ನಿಮಗೆ ಕೌಂಟೇಬಲ್ ನೌನ್ಸ್ ಅಂದರೆ ಏನು, ಅಥವಾ ಇದನ್ನು ಹೇಗೆ ಯೂಸ್ ಮಾಡಬೇಕು ಸೆಂಟೆನ್ಸಲ್ಲಿ, ಯಾವ್ಯಾವ ವರ್ಡ್ಸ್ಗಳು ಕೌಂಟೇಬಲ್ಗೆ ಬರ್ತಾ ಹೋಗುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ ಅಲ್ವಾ? ಇದನ್ನು ಅಂತಂದರೆ ಸಿಂಪಲಾಗಿ ಏನು ಹೇಳ್ತೀರಾ? ಒಂದು ಅಂತಂದರೆ ಕೌಂಟ್ ಆಗುವಂಥದ್ದು ಮತ್ತು ಪ್ಲೂರಲ್ಗೆ ಚೇಂಜ್ ಆಗುವಂಥದ್ದು. ನೆಕ್ಸ್ಟ್ ಮೂವ್ ಆನ್ ಟು ದ ಅನ್ಕೌಂಟೇಬಲ್ ನೌನ್ಸ್. ಅನ್ಕೌಂಟೇಬಲ್, ದ ನೇಮ್ ಇಟ್ ಸೆಲ್ಫ್ ಇಟ್ ಇಸ್ ಸೇಯಿಂಗ್ ದೆನ್ ಅನ್ಕೌಂಟೇಬಲ್. ಇದನ್ನು ಎಣಿಸ್ಲಿಕ್ಕೆ ಆಗಲ್ಲ ಅಂತಂದರೆ ಇದಕ್ಕೆ ಯಾವುದೇ ಮಾಪನ ಇರಲ್ಲ ಅಂತಲ್ಲ, ಬಟ್ ವಿ ಕ್ಯಾನ್ ಕೌಂಟ್ ಮಾಡೋಕ್ಕಾಗಲ್ಲ. 1, 2, 3 ಅಂತ ಅದಕ್ಕೆ ಹೇಳೋಕ್ಕಾಗಲ್ಲ. ಸೊ ಡೆಫಿನೇಷನನ್ನು ನೋಡೋಣ. ಅನ್ಕೌಂಟೇಬಲ್ ನೌನ್ಸ್ ಆರ್ ಫಾರ್ ದ ಥಿಂಗ್ಸ್ ದಟ್ ವಿ ಕೆನಾಟ್ ಕೌಂಟ್ ವಿತ್ ನಂಬರ್ಸ್. ಅಂದರೆ ಇದನ್ನು ನಂಬರ್ ಇಟ್ಕೊಂಡು ನಾವು ಎಣಿಸ್ಲಿಕ್ಕಾಗಲ್ಲ. ದೇ ಮೇ ಬಿ ದ ನೇಮ್ಸ್ ಆಫ್ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಆರ್ ಕ್ವಾಲಿಟೀಸ್ ಆರ್ ಫಾರ್ ಫಿಸಿಕಲ್ ಆಬ್ಜೆಕ್ಟ್ಸ್ ದಟ್ ಆರ್ ಟೂ ಸ್ಮಾಲ್ ಆರ್ ಟೂ ಅಮಾರ್ಫಸ್ ಟು ಬಿ ಕೌಂಟೆಡ್, ಲಿಕ್ವಿಡ್ಸ್, ಪೌಡರ್ಸ್, ಗ್ಯಾಸಸ್, ಎಕ್ಸೆಟ್ರಾ.
ಏನು ಹೇಳುತ್ತೆ ಇಲ್ಲಿ, ನಾವು ಯಾವ ವರ್ಡ್ಸ್ಗಳನ್ನು ನಾವು ಅನ್ಕೌಂಟೇಬಲ್ಗೆ ತೊಗೋತೀವಿ ಅಂತಂದರೆ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಅಥವಾ ಅಬ್ಸ್ಟ್ರಾಕ್ಟ್ ನೌನ್ಸ್. ಅಬ್ಸ್ಟ್ರಾಕ್ಟ್ ನೌನ್ ಅಂತ ಅಮೂರ್ತವಾದದ್ದು. ಕ್ವಾಲಿಟೀಸ್ಗಳು, ಗುಣಗಳನ್ನು ನಾವು ಎಣಿಸ್ಲಿಕ್ಕಾಗತ್ತಾ? ಫಾರ್ ಎಕ್ಸಾಂಪಲ್, ಶಿ ಈಸ್ ವೆರಿ ಬ್ಯೂಟಿಫುಲ್ ಅಂತ ಅಲ್ಲ, ಶಿ ಈಸ್ ಬ್ಯೂಟಿ ಆಗಿರ್ಬೋದು. ಅಥವಾ ಕೈಂಡ್ನೆಸ್ ಅಂತ ಹೇಳ್ತೀವಿ ನಾವು, ಕ್ವಾಲಿಟಿ ಅಲ್ವಾ. ಕ್ವಾಲಿಟಿಯನ್ನು ನೀವು ಎಣಿಸ್ಲಿಕ್ಕಾಗತ್ತಾ? ಹಿ ಹ್ಯಾಸ್ 2 ಕೈಂಡ್ನೆಸ್ 3 ಕೈಂಡ್ನೆಸ್, ಇಲ್ಲ, ಎಣಿಸ್ಲಿಕ್ಕಾಗಲ್ಲ. ಅಬ್ಸ್ಟ್ರಾಕ್ಟ್ ಐಡಿಯಾ ಬಂದಾಗ ಆ್ಯಂಗರ್, ಕೋಪವನ್ನು ಒನ್ ಆ್ಯಂಗರ್ 2 ಆ್ಯಂಗರ್ ಅಂತ ಎಣಿಸ್ಲಿಕ್ಕಾಗತ್ತಾ? ವಿ ಕಾಂಟ್ ಕೌಂಟ್ ವಿತ್ ನಂಬರ್ಸ್. ಸೊ ದೀಸ್ ಆರ್ ದ ಅನ್ಕೌಂಟೇಬಲ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್ಸ್ಗಳು ಎಲ್ಲವೂ ಕೂಡ ಏನಾಗ್ತಾ ಹೋಗುತ್ತೆ, ನಮ್ಮ ಅನ್ಕೌಂಟೇಬಲ್ ನೌನ್ಸ್ಗೆ ಬರುತ್ತೆ. ದೆನ್ ಫಿಸಿಕಲ್ ಆಬ್ಜೆಕ್ಟ್ಸ್ ದಟ್ ಆರ್ ಟೂ ಸ್ಮಾಲ್, ಅಂದರೆ ಲಿಕ್ವಿಡ್ಸ್ಗಳು, ಅಮಾರ್ಫಸ್, ಗ್ಯಾಸಸ್, ಪೌಡರ್ಸ್, ಇವೆಲ್ಲವೂ ಕೂಡ ನಾವು ಏನಾಗ್ತೀವಿ ಅನ್ಕೌಂಟೇಬಲ್ ನೌನ್ಸ್ಗೆ ಆ್ಯಡ್ ಮಾಡ್ತಾ ಹೋಗ್ತೀವಿ ಅಥವಾ ಅದರ ಎಕ್ಸಾಂಪಲ್ಸ್ಗಳಾಗಿರುತ್ತೆ. ಹಿಯರ್ uncountable nouns are used with a singular verb. They usually do not have a plural form. Uncountable nouns ಅನ್ನು ನಾವು ಪ್ಲೂರಲನ್ನು ಮಾಡಲ್ಲ. ಫಾರ್ ಎಕ್ಸಾಂಪಲ್, ಲಿಕ್ವಿಡ್ಸ್ಗೆ ಬಂದಾಗ ವಾಟರ್, ಮಿಲ್ಕ್, ವಾಟರ್ಸ್ ಅಂತ ಹೇಳ್ತೀವಾ? ಇಲ್ಲ, ಯೂಸ್ ಮಾಡೋದೇ ಇಲ್ಲ. ಮಿಲ್ಕ್ಸ್ ಅಂತ ಹೇಳ್ತೀವಾ? ಇಲ್ಲ, ವಿ ಡೋಂಟ್ ಯೂಸ್ ಮಿಲ್ಕ್ಸ್ ಅಂತ ಅದನ್ನು ನಾವು ಬಳಸೋದೇ ಇಲ್ಲ. ಅಂದರೆ ಅನ್ಕೌಂಟೇಬಲ್ ನೌನನ್ನು ನಾವು ಯಾವುದೇ ಕಾರಣಕ್ಕೂ ಎಸ್ ಫಾರ್ಮಿಗೆ ಚೇಂಜ್ ಮಾಡಲ್ಲ ಅಥವಾ ಅದನ್ನು ಪ್ಲೂರಲ್ ಫಾರ್ಮಿಗೆ ನಾವು ಚೇಂಜ್ ಮಾಡಲ್ಲ. ಆ್ಯಂಡ್ ವಿ ಕೆನಾಟ್ ಯೂಸ್ ಎ ಆರ್ ಆ್ಯನ್ ವಿತ್ ದಿಸ್ ನೌನ್ಸ್. ಇದನ್ನು ಸಿಂಗ್ಯುಲರಾಗಿ ಬಳಸ್ತೀವಿ, ಬಟ್ ಇದಕ್ಕೆ ನಾವು ಎ ಮತ್ತು ಆ್ಯನನ್ನು ಯೂಸ್ ಮಾಡಲ್ಲ. ಯಾವುದಕ್ಕೆ ಯೂಸ್ ಮಾಡ್ತೀವಿ? ಬರೀ ಕೌಂಟೇಬಲ್ ನೌನ್ಸ್ಗೆ, ಅನ್ಕೌಂಟೇಬಲ್ ನೌನ್ಸ್ಗೆ ಆರ್ಟಿಕಲ್ಸ್ಗಳು ಎ ಅಥವಾ ಆ್ಯನನ್ನು ನಾವು ಯೂಸ್ ಮಾಡಲ್ಲ ಅಲ್ವಾ. ಸಿಂಗ್ಯುಲರಾಗಿ ಬಳಸ್ತೀವಿ, ಬಟ್ ಎ ಮತ್ತು ಆ್ಯನನ್ನು ನಾವು ಇದಕ್ಕೆ ಯೂಸ್ ಮಾಡಲ್ಲ. Here, to express a quantity of an uncountable noun, use a word or expression like some, a lot of, much, a bit of, a great deal of, or else use an exact measurement. ಅಂದರೆ ನಾವು ಅನ್ಕೌಂಟೇಬಲ್ ನೌನ್ಸನ್ನು ಎಣಿಸ್ಬೇಕು ಅಂದರೆ ಕ್ವಾಂಟಿಟಿ ಆಗಿ ನಾವು ಅದನ್ನು ತಗೋಬೇಕು ಅಂದಾಗ ನಾವೇನು ಮಾಡ್ತೀವಿ? ಸಮ್ ಅಂತ ಯೂಸ್ ಮಾಡ್ತೀವಿ, ಅಥವಾ ಎ ಲಾಟ್ ಆಫ್ ಅಂತ ಯೂಸ್ ಮಾಡ್ತೀವಿ, ಮಚ್, ಎ ಬಿಟ್ ಆಫ್ ಅಂತ ಹೇಳ್ತೀವಿ, ಅಥವಾ ಎ ಗ್ರೇಟ್ ಡೀಲ್ ಆಫ್ ಅಂತ ಹೇಳ್ತೀವಿ, ಅಥವಾ ಅದಕ್ಕೆ ಎಕ್ಸಾಕ್ಟ್ ಮೆಜರ್ಮೆಂಟನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಎ ಕಪ್ ಆಫ್ ವಾಟರ್ ಅಂತ ಹೇಳ್ತೀವಿ ಅಲ್ವಾ. ವಾಟರನ್ನು ನಾವು ಇಲ್ಲಿ ಹೇಗೆ ಎಣಿಸ್ತಾ ಇದ್ದೀವಿ? ಎ ಕಪ್ ಆಫ್ ವಾಟರ್, ಎ ವಾಟರ್ ಅನ್ನಲ್ಲ ಅಥವಾ ವಾಟರ್ಸ್ ಅಂತ ಅನ್ನಲ್ಲ, ಅದಕ್ಕೆ ಎಕ್ಸಾಕ್ಟ್ ಮೆಜರ್ಮೆಂಟನ್ನು ಕೊಡಬೇಕು, ಅದನ್ನು ಎಣಿಸ್ಬೇಕು ಅಂತ ಅಂದಾಗ ನಾವೇನು ಯೂಸ್ ಮಾಡ್ತೀವಿ? ಮೆಜರ್ಮೆಂಟ್ಗಳನ್ನು ಅಥವಾ ಕ್ವಾಂಟಿಫೈಯರ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಯೂಸ್ ಮಾಡ್ತೀವಿ. ಎ ಕಪ್ ಆಫ್, ಎ ಬ್ಯಾಗ್ ಆಫ್, 1 kg ಆಫ್, 1 ಲೀಟರ್ ಆಫ್, ಎ ಹ್ಯಾಂಡ್ಫುಲ್ ಆಫ್, ಎ ಪಿಂಚ್ ಆಫ್, ಆ್ಯನ್ ಆರ್ ಆಫ್, ಎ ಡೇ ಆಫ್. ಈ ಥರ ಪದಗಳನ್ನು ಸೇರಿಸಿ ನಮ್ಮ ಅನ್ಕೌಂಟೇಬಲ್ ನೌನನ್ನು ನಾವೇನು ಮಾಡ್ತೀವಿ? ಎಣಿಸ್ತಾ ಹೋಗ್ತೀವಿ. ಇಫ್ ಯು ವಾಂಟ್ ಟು ಆಸ್ಕ್ ಅಬೌಟ್ ದ ಕ್ವಾಂಟಿಟಿ ಆಫ್ ಎನ್ ಅನ್ಕೌಂಟೇಬಲ್ ನೌನ್, ಯು ಆಸ್ಕ್ ಹೌ ಮಚ್. ಇಲ್ಲಿ ಅನ್ಕೌಂಟೇಬಲ್ ನೌನನ್ನು ಯೂಸ್ ಮಾಡಬೇಕು ಅಂದಾಗ ನೀವು ಹೇಗೆ ಪ್ರಶ್ನೆಯನ್ನು ಕೇಳ್ತೀರಾ? ಹೌ ಮೆನಿ ಅಂತ ಕೇಳಲ್ಲ. ಮೆನಿ ಅಂತ ಬಂದ ತಕ್ಷಣ ಏನಾಗುತ್ತೆ? ನಂಬರ್ಸ್ 1 2 3 4 ಅಂತ ಬರ್ತಾ ಹೋಗುತ್ತೆ ಅಲ್ವಾ. ಇಲ್ಲಿ ಏನಾಗುತ್ತೆ? ಹೌ ಮಚ್ ಅಂತ ನೀವು ಕೇಳಬೇಕೆ ಹೊರತು ಹೌ ಮೆನಿ ಅಂತ ಅನ್ಕೌಂಟೇಬಲ್ ನೌನ್ಸ್ಗೆ ಯೂಸ್ ಮಾಡೋ ಹಾಗಿಲ್ಲ. ಏನನ್ನು ಯೂಸ್ ಮಾಡಬೇಕು? ಹೌ ಮಚ್. ಎಕ್ಸಾಂಪಲ್ಸ್ಗಳನ್ನು ಯಾವ್ದು ಬರ್ತಾ ಹೋಗುತ್ತೆ? ಐಡಿಯಾಸ್ ಆ್ಯಂಡ್ ಕಾನ್ಸೆಪ್ಟ್ಸ್. ಹಾಗಾಗಿ ಈಗ ಅದಕ್ಕೇನು ಐಡಿಯಾಸ್ ಮತ್ತು ಕಾನ್ಸೆಪ್ಟ್ಗಳು ಯಾವ್ದು ಬರ್ತಾ ಹೋಗುತ್ತೆ? ಲವ್, ಫನ್, ಸ್ಯಾಡ್ನೆಸ್, ವರ್ಕ್, ಮನಿ, ಪೀಸ್, ಸೇಫ್ಟಿ. ಮನಿಯನ್ನು ಕೌಂಟ್ ಮಾಡ್ಬೋದಲ್ವಾ? ಮತ್ತು ಯಾಕೆ ನಾವು ಇದನ್ನು ಅನ್ಕೌಂಟೇಬಲ್ ನೌನ್ಗೆ ಹಾಕಿದ್ದೀವಿ? ಯಾಕೆ ಅಂತ ಅಂದರೆ ಮನಿ, ವಿ ಡೋಂಟ್ ಟೆಲ್ ಐ ಹ್ಯಾವ್ ಮನೀಸ್ ಅಂತ ಹೇಳಲ್ಲ ನಾನು. ನಾವೇನು ಹೇಳ್ತೀವಿ? ಐ ಹ್ಯಾವ್ 1 ರೂಪಿ, 2 ರೂಪಿ, 10 ರೂಪೀಸ್, ಐ ಹ್ಯಾವ್ 1 ಕಾಯಿನ್, 2 ಕಾಯಿನ್ಸ್ ಅಂತ ಹೇಳ್ತೀವಿ. ಅಂದರೆ ಮನಿಯನ್ನು ನಾವು ಒಂದು ಮೆಜರ್ಮೆಂಟ್ ಆಗಿ, ಇನ್ನೊಂದು ವರ್ಡನ್ನು ಏನು ಯೂಸ್ ಮಾಡಿದ್ದೀವಿ? ರುಪಿ ಆಗಿ ಮತ್ತು ಕಾಯಿನ್ಸ್ ಆಗಿ ಅಥವಾ ಡಾಲರ್, ಯೂರೋ ಅಂತ ನಾವು ಅದನ್ನು ಎಣಿಸ್ಬೋದೇ ಹೊರತು ಮನಿಯನ್ನು ಐ ಹ್ಯಾವ್ ಲಾಟ್ ಆಫ್ ಮನೀಸ್ ಅಂತ ನಾವು ಯೂಸ್ ಮಾಡಲ್ಲ. ಸೊ ಮನಿ ಏನಾಗುತ್ತೆ? ಅನ್ಕೌಂಟೇಬಲ್ಗೆ ಆಗುತ್ತೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಬಿಕಾಸ್ ಮನಿ ಅಂತ ಯೋಚನೆ ಆಗಿದ ತಕ್ಷಣ ನಮಗೇನಾಗುತ್ತೆ? ಅದನ್ನು ಕೌಂಟ್ ಮಾಡ್ಬೋದು. ಯಾಕಿದು ಕೌಂಟೇಬಲ್ಗೆ ಬರಲ್ಲ? ರುಪಿ ಇಟ್ ಕಮ್ಸ್ ಟು ದಿ countable nouns, but money comes to the uncountable nouns. Next, information advice ಅಥವಾ ಇನ್ಫಾರ್ಮೇಷನ್, ನ್ಯೂಸ್, ನಾಲೆಡ್ಜ್, ಇವೆಲ್ಲವೂ ಕೂಡ ಅನ್ಕೌಂಟೇಬಲ್ ನೌನ್ಗೆ ಬರ್ತಾ ಹೋಗುತ್ತೆ. ನ್ಯೂಸ್ ಎಸ್ ಫಾರ್ಮ್ ಇದೆ, ಬಟ್ ಇದು ಅನ್ಕೌಂಟೇಬಲ್. ನೆಕ್ಸ್ಟ್, ಕ್ಯಾಟಗರೀಸ್. ಯಾವುದ್ಯಾವ್ದು ಕ್ಯಾಟಗರೀಸ್ಗಳು ಬರ್ತಾ ಹೋಗುತ್ತೆ? ಮ್ಯೂಸಿಕ್ ನಾವು ಹೇಳಲ್ಲ ಐ ಹ್ಯಾವ್ 10 ಮ್ಯೂಸಿಕ್ಸ್, ಐ ಹ್ಯಾವ್ 30 ಮ್ಯೂಸಿಕ್ಸ್ ಅಂತ ಹೇಳಲ್ಲ. ಸಾಂಗ್ಸನ್ನು ನೀವು 1 ಸಾಂಗ್ 2 ಸಾಂಗ್ ಅಂತ ಹೇಳ್ಬೋದೇ ಹೊರತು ಮ್ಯೂಸಿಕನ್ನು 1 2 3 ಅಂತ ಎಣಿಸ್ಲಿಕ್ಕಾಗಲ್ಲ. ಫರ್ನಿಚರ್ ಅಂದಾಗ ಏನು? ಇಟ್ ಈಸ್ ಅ ಕಲೆಕ್ಟಿವ್ ನೌನ್. ಅಂದರೆ ಇಲ್ಲೊಂದು ಗಮನಿಸ್ಬೋದು ನೀವು, ಅನ್ಕೌಂಟೇಬಲ್ ನೌನ್ಸ್ಗೆ ಕೆಲವೊಂದು ಕಲೆಕ್ಟಿವ್ ನೌನ್ಸು ಕೂಡ ಬರ್ತಾ ಹೋಗುತ್ತೆ. ಕಲೆಕ್ಟಿವ್ ನೌನ್, ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ದ ಎಕ್ಸಾಂಪಲ್, ಫರ್ನಿಚರ್ ಇದೆ, ಜ್ಯುವೆಲರಿ ಇದೆ, ಇವೆಲ್ಲ
ದೀಸ್ ಆರ್ ಆಲ್ ದ ಕಲೆಕ್ಟಿವ್ ನೌನ್ಸ್. ಕಲೆಕ್ಟಿವ್ ನೌನ್ಸು ಕೂಡ ಅನ್ಕೌಂಟೇಬಲ್ಗೆ ಬರ್ತಾ ಹೋಗುತ್ತೆ. ದೆನ್ ಲಿಕ್ವಿಡ್ ಆ್ಯಂಡ್ ಫುಡ್ಸ್ ದಟ್ ಕಾಂಟ್ ಬಿ ಕೌಂಟೆಡ್. ವಾಟರ್, 1 ವಾಟರ್ಸ್, 2 ವಾಟರ್ಸ್, 3 ವಾಟರ್ಸ್ ಏನ್ಸೋದೇ ಇಲ್ಲ ಹಾಗೆ. ಸೊ ವಾಟರ್ಗೆ ಎಸ್ ಫಾರ್ಮು ಕೂಡ ಬರಲ್ಲ, 1 2 3 ಅಂತ ಏನ್ಸೋಕ್ಕೂ ಆಗಲ್ಲ. ಬಟರ್ನ ಸ್ಲೈಸ್ ಆಫ್ ಅ ಬಟರ್ ಅಂತ ಹೇಳ್ತೀವಿ ಹೊರತು ಬಟರ್ಸ್ ಅಂತ ಹೇಳಲ್ಲ. ದೆನ್ ರೈಸ್ 1 kg ಅಥವಾ 1 ಬ್ಯಾಗ್, ಎ ಬ್ಯಾಗ್, 1 ಬ್ಯಾಗ್, 2 ಬ್ಯಾಗ್ ಅಂತ ಎಣಿಸ್ತೀವಿ ಹೊರತು ರೈಸ್ಗೆ ರೈಸಸ್ ಅಂತಲೂ ಕೂಡ ಬಳಸಲ್ಲ. ಫ್ಲೋರ್, ಮಿಲ್ಕ್, ಮೀಟ್, 1 kg ಆಫ್ ಮೀಟ್, 1 ಲೀಟರ್ ಆಫ್ ಮಿಲ್ಕ್ ಅಂತ ಎಣಿಸ್ತಾ ಹೋಗ್ತೀವಿ. ಇದು ಕೌಂಟ್ ಮಾಡಲಿಕ್ಕೆ ಆಗಲ್ಲ. ಇಲ್ಲಿ ನೆಕ್ಸ್ಟ್ ಸಮ್ ಎಕ್ಸಾಂಪಲ್, ಸೆಂಟೆನ್ಸ್ ರೂಪದಲ್ಲಿ ಎಕ್ಸಾಂಪಲ್ಸ್ ಇದೆ. ಇದನ್ನು ಅಂಡರ್ಲೈನ್ ಮಾಡಿರೋ ವರ್ಡ್ಸ್ ಅನ್ಕೌಂಟೇಬಲ್ಗೆ ಬರ್ತಾ ಹೋಗುತ್ತೆ. ಲೆಟ್ ಅಸ್ ಸಿ ಹೌ ದ ಎಕ್ಸಾಂಪಲ್ಸ್ ಆರ್. ಎಕ್ಸಾಂಪಲ್ಸ್ ನಿಮಗೆ ನೋಡಿದಾಗ ಗೊತ್ತಾಗ್ತಾ ಹೋಗುತ್ತೆ ಕನ್ಫರ್ಮ್ ಆಗಿ ಸೆಂಟೆನ್ಸಲ್ಲಿ ಕೌಂಟೇಬಲ್ ನೌನ್ಸನ್ನು ಹೇಗೆ ಬಳಸಬೇಕು ಮತ್ತು ಅನ್ಕೌಂಟೇಬಲ್ ನೌನ್ಸನ್ನು ಹೇಗೆ ಬಳಸಬೇಕು. ಇಲ್ಲಿವರೆಗೆ ನಿಮಗೆ ಗೊತ್ತಾಗಿರಬೇಕು ಅನ್ಕೌಂಟೇಬಲ್ ನೌನ್ಸ್ ಅಂದರೆ ಏನು. ಅನ್ಕೌಂಟೇಬಲ್ ನೌನ್ಸ್ ಅಂದರೆ ಏನು ಅಂತ ಸಿಂಪಲ್ ಆಗಿ ವಿಚ್ ವಿ ಕಾಂಟ್ ಕೌಂಟ್ ಆ್ಯಂಡ್ ಇಟ್ ಇಸ್ ದ ಕಲೆಕ್ಟಿವ್ ನೌನ್ ಬರ್ತಾ ಹೋಗುತ್ತೆ. ಮತ್ತು ಕೆಲವೊಂದು ಅಬ್ಸ್ಟ್ರಾಕ್ಟ್ ನೌನ್ಸ್ ಎಲ್ಲವೂ ಕೂಡ ಅನ್ಕೌಂಟೇಬಲ್ ನೌನ್ಸ್ಗೆ ಬರ್ತಾ ಹೋಗುತ್ತೆ. ಆ್ಯಂಡ್ ಇಟ್ ಡಸಂಟ್ ಹ್ಯಾವ್ ದ ಎಸ್ ಫಾರ್ಮ್. ಅದಕ್ಕೆ ಎಸ್ ಫಾರ್ಮು ಇರೋಲ್ಲ ಅಥವಾ ಪ್ಲೂರಲ್ ಫಾರ್ಮ್ ಇರೋಲ್ಲ. ಹಿಯರ್ ಒಂದು ಸೆಂಟೆನ್ಸ್ ಇದೆ ನೋಡಿ ಇಲ್ಲಿ. ದೇರ್ ಹ್ಯಾಸ್ ಬೀನ್ ಅ ಲಾಟ್ ಆಫ್ ರಿಸರ್ಚ್ ಇನ್ ಟು ದ ಕಾಸ್ ಆಫ್ ದಿಸ್ ಡಿಸೀಸ್. ದೇರ್ ಹ್ಯಾಸ್ ಬೀನ್ ಅ ಲಾಟ್ ಆಫ್ ರಿಸರ್ಚ್ ನೌನ್ ಆಗಿದೆ. ಇಟ್ ಈಸ್ ಎ ಅಬ್ಸ್ಟ್ರಾಕ್ಟ್ ನೌನ್ ರಿಸರ್ಚ್. ಹಾಗಾಗಿ ರಿಸರ್ಚ್ ಏನಾಗುತ್ತೆ ಅನ್ಕೌಂಟೇಬಲ್ ನೌನ್ ಆಗುತ್ತೆ. ದೆನ್ ಸೆಕೆಂಡ್ ಸೆಂಟೆನ್ಸ್, ಹಿ ಗೇವ್ ಮೀ ಅ ಗ್ರೇಟ್ ಡೀಲ್ ಆಫ್ ಅಡ್ವೈಸ್ ಬಿಫೋರ್ ಮೈ ಇಂಟರ್ವ್ಯೂ. ಈ ಸೆಂಟೆನ್ಸಲ್ಲಿ ಯಾವ್ದು ನೌನ್ ಆಗಿದೆ? ಅಡ್ವೈಸನ್ನು ನಾವು ಕೌಂಟ್ ಮಾಡೋಕ್ಕಾಗಲ್ಲ. ಕೌಂಟ್ ಮಾಡಲಿಕ್ಕಾಗುತ್ತೆ 1 ಅಡ್ವೈಸ್ 2 ಅಡ್ವೈಸ್ ಇಲ್ಲ, ಅಡ್ವೈಸ್ ಅಂತ ಹೇಳ್ತೀವಿ. ದೆನ್ ಥರ್ಡ್ ಒನ್, ಕ್ಯಾನ್ ಯು ಗಿವ್ ಮೀ ಸಮ್ ಇನ್ಫಾರ್ಮೇಷನ್ ಅಬೌಟ್ ಅನ್ಕೌಂಟೇಬಲ್ ನೌನ್ಸ್. ಇನ್ಫಾರ್ಮೇಷನನ್ನು ನಾವು ಎಣಿಸ್ಲಿಕ್ಕಾಗಲ್ಲ. ಕ್ಯಾನ್ ಯು ಗಿವ್ ಮಿ ಇನ್ಫಾರ್ಮೇಷನ್ಸ್ ಅಂತ ಯೂಸ್ ಮಾಡಲೇಬಾರ್ದು, ದಟ್ ಈಸ್ ದ ರಾಂಗ್. ಸೊ ಕ್ಯಾನ್ ಯು ಗಿವ್ ಮಿ ಸಮ್ ಇನ್ಫಾರ್ಮೇಷನ್ ಅದರಲ್ಲೇ ಒಂದು ಇಟ್ ಇಸ್ ಅ ಅನ್ಕೌಂಟೇಬಲ್. ಸೊ ಡೋಂಟ್ ಯೂಸ್ ಇನ್ಫಾರ್ಮೇಷನ್ಸ್ ಅಂತ ಬಳಸಬೇಡಿ, ಇಟ್ ಈಸ್ ಅ ರಾಂಗ್ ಯೂಸೇಜ್. ಫೋರ್ತ್ ಒನ್, he did not have much sugar left. ಶುಗರನ್ನು ಶುಗರ್ಸ್ ಅಂತ ಹೇಳಲ್ಲ. ದೆನ್ ಮೆಜರ್ 1 cup of water, 300 grams of flour and 1 teaspoon of salt. ಇಲ್ಲೇನಾಗಿದೆ, ನಾವು ವಾಟರನ್ನು ವಾಟರ್ಸ್ ಅಂತ ಹೇಳಲ್ಲ, ಹಾಗಾಗಿ ಇಲ್ಲೇನ ಹೇಳಿದ್ದೀವಿ ನಾವು 1 cup of ವಾಟರ್. ಇಲ್ಲಿ ಕೌಂಟ್ ಆಗಿದೆ, ಕೌಂಟ್ ಮಾಡ್ತಾ ಇದ್ದೀವಿ. ಬಟ್ ಏನು ಮಾಡಿದ್ದೀವಿ ನಾವು, ಒಂದು ಮಾಪನವನ್ನು ಇಟ್ಟಿದ್ದೀವಿ, ಒಂದು ಮೆಜರ್ಮೆಂಟನ್ನು ಇಟ್ಟಿದ್ದೀವಿ. ಏನು ಮೆಜರ್ಮೆಂಟ್? ಅದು ಕಪ್ ಅಥವಾ 1 ಬಾಟಲ್ ಆಫ್ ವಾಟರ್ ಅಂತ ಹೇಳ್ತೀವಿ, 1 ಕ್ಯಾನ್ ಆಫ್ ವಾಟರ್, 1 ಕಂಟೈನರ್ ಆಫ್ ವಾಟರ್ ಅಂತ ಹೇಳ್ತೀವಿ ಹೊರತು ವಾಟರ್ನ 1 ವಾಟರ್ 2 ವಾಟರ್ ಅಂತ ಹೇಳಲ್ಲ. ದೆನ್ ಫ್ಲೋರ್, ದೆನ್ 300 ಗ್ರಾಮ್ kgಲಿ ಎಣಿಸೋವಂಥದ್ದು, 1 ಟೀಸ್ಪೂನ್ ಆಫ್ ಸಾಲ್ಟ್. ಹೌ ಮಚ್ ರೈಸ್ ಡು ಯು ವಾಂಟ್. ನೋಡ್ಬೋದು ನೀವು ಮಚ್ಚನ್ನು ಯೂಸ್ ಮಾಡಿದ್ದೀವಿ ಹೊರತು ಮೆನಿ ಅಂತಲ್ಲ. ಮಚ್ ಅಂತಂದರೆ ಆ ಮಚ್ಚಲ್ಲ, ದಿಸ್ ಇಸ್ MUCH ಮಚ್. ಸೊ ಹೌ ಮಚ್ ರೈಸ್ ಡು ಯು ವಾಂಟ್ ಅಂದರೆ ಅನ್ಕೌಂಟೇಬಲ್ ನೌನ್ ಬಗ್ಗೆ ಕೇಳಬೇಕು ಅಂದರೆ ವಾಟ್ ಯು ಹ್ಯಾವ್ ಟು ಯೂಸ್ ಮಚ್. ದೆನ್ ಸೆವೆಂತ್ ಒನ್, ಐ ನೀಡ್ ಸಮ್ ಡ್ರಿಂಕಿಂಗ್ ವಾಟರ್. ಅಂಡರ್ಲೈನ್ ವರ್ಡ್ಸನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಅಂಡರ್ಲೈನ್ ಆಗಿರೋ ವರ್ಡ್ ಕೌಂಟೇಬಲ್ಲ ಅಥವಾ ಅನ್ಕೌಂಟೇಬಲ್ಲ ಅಂತ ಕೇಳಿದಾಗ ಯು ಕ್ಯಾನ್ ಈಸಿಲಿ ಸೇ ದಟ್ ವಾಟರ್ ವಿ ಕಾಂಟ್. ಎಸ್ ಫಾರ್ಮ್ ಆಗುತ್ತಾ ಅಂತ ನೀವು ಯೋಚನೆ ಮಾಡಿಬಿಡಿ, ಅವಾಗ ನಿಮಗೆ ಬೇಗ ಉತ್ತರ ಸಿಕ್ಬಿಡುತ್ತೆ. ವಾಟರ್ಸ್ ಆಗುತ್ತಾ? ಇಲ್ಲ. ಸೊ ಇಟ್ ಇಸ್ ಅನ್ಕೌಂಟೇಬಲ್ ನಾವು. ಹ್ಯಾವ್ ಸಮ್ ಜ್ಯೂಸ್ನ ಜ್ಯೂಸಸ್ ಅಂತ ಅನ್ನಲ್ಲ ನಾವು. 1 glass of juice, 2 glass of juice. Do you need some gas for your car? Then we need a lot of money for the business. Do you want some milk? ಅಂತ ಹೇಳ್ತಾ ಹೋಗ್ತೀವಿ. ಸೊ these are the some examples for the uncountable nouns. Some more examples are there. I need some rice, bacon, cream and oil. The underlined words are the examples for the uncountable nouns. Do you drink coffee or tea in the morning? Coffees annalla, teas anta annalla. ಏನು ಹೇಳ್ತೀವಿ? 1 cup coffee, 2 cup coffee ಅಂತ ಹೇಳ್ತೀವಿ. So it is uncountable. Can you please check the salt of the curry? Salt, uncountable. We can't say salts. So it is an uncountable noun. Some more examples are there. Let us see. I would like to have some beer after lunch. ಬಾಟಲ್ಸ್ ಅಂತ ಹೇಳ್ತೀವಿ ಹೊತ್ತು ಬೀರ್ಸ್ ಅಂತ ಯೂಸ್ ಮಾಡಲ್ಲ. ಸೊ ಅಂಡರ್ಲೈನ್ ವರ್ಡ್ ಇಸ್ ಎ ಅನ್ಕೌಂಟೇಬಲ್ ನೌನ್. ಹೌ ಮಚ್ ಟೈಮ್ ಡು ಯು ನೀಡ್. ಇಲ್ಲಿ ಎರಡಕ್ಕೂ ಟೈಮ್ ಅನ್ನೋದು ಕೌಂಟೇಬಲ್ ಆಗಿ ಕೂಡ ವರ್ಕ್ ಆಯಿತು, ಇಲ್ಲಿ ಅನ್ಕೌಂಟೇಬಲ್ ಆಗಿ ಕೂಡ ಯೂಸ್ ಮಾಡ್ತೇವೆ. ಡಿಪೆಂಡಿಂಗ್ ಅಪಾನ್ ದ ಮೀನಿಂಗ್ ಆಫ್ ದ ಸೆಂಟೆನ್ಸು ನೀವು ಇದನ್ನು ಅರ್ಥ ಮಾಡಿಕೊಂಡು ಟೈಮ್ ಅನ್ನೋದು ಅನ್ಕೌಂಟೇಬಲ್ಗೆ ಹೋಗಿದೆಯಾ ಅಥವಾ ಕೌಂಟೇಬಲ್ಗೆ ಹೋಗಿದೆಯಾ ಅನ್ನೋದನ್ನು ನೀವು ತಿಳ್ಕೊಬೇಕು. ಇಲ್ಲೇನಾಗಿದೆ, ಹೌ ಮಚ್ ಟೈಮ್ ಡು ಯು ನೀಡ್, ಎಷ್ಟು ಟೈಮ್ ಬೇಕು ಅಲ್ವಾ. ಸೊ ದಿಸ್ ಕಮ್ಸ್ ಟು ದಿ ಅನ್ಕೌಂಟೇಬಲ್ ನೌನ್. ಐ ನೀಡ್ ಸಮ್ ಮೋರ್ ಟೈಮ್. ದೆನ್ ಇದನ್ನು ಹೇಳಬೇಕಾದ್ರೆ ಉತ್ತರ ಏನು ಬರುತ್ತೆ? 1 hour ಅಥವಾ 2 hour, 2 days. ಅಂದರೆ ಇಲ್ಲಿ ಟೈಮ್ ಏನಾಗಿದೆ, ಟೈಮ್ಗೆ ಒಂದು ಕ್ವಾಂಟಿಫೈಯರ್ ಬೇಕು. ಇಲ್ಲಿ
ಹೌ ವಿ ವಿಲ್ ಯೂಸ್ ದ ಟೈಮ್. ನಿಂಗೆ ಎಷ್ಟು ಟೈಮ್ ಬೇಕು ಅಂದಾಗ ನೀವು ಹೇಳ್ತೀರಾ ಐ ವಾಂಟ್ ಟೈಮ್ಸ್ ಅಂತ ಹೇಳಲ್ಲ. ನೀವೇನು ಹೇಳ್ತೀರಾ ಇಲ್ಲಿ, ನನಗೆ 1 ಅವರ್ ಬೇಕು, 2 ಅವರ್ ಬೇಕು, ಅಥವಾ 30 ಸೆಕೆಂಡ್ಸ್ ಬೇಕು ಅಂತ ಹೇಳ್ತೀವಿ. ಇಲ್ಲಿ ಟೈಮನ್ನು ನಾವು ಮೆಜರ್ಮೆಂಟ್ ಮಾಡಬೇಕು ಅಂದಾಗ, ಹಾಗಾಗಿ ಈ ಸೆಂಟೆನ್ಸಲ್ಲಿ ಟೈಮ್ ಏನಾಗಿದೆ, ಅನ್ಕೌಂಟೇಬಲ್ ಆಗಿದೆ. ಸೊ ಇಲ್ಲಿ ಈ ಒಂದು ಸೆಂಟೆನ್ಸಲ್ಲಿ ಟೈಮನ್ನು ನಾವು ಎಣಿಸ್ಲಿಕ್ಕಾಗಲ್ಲ. ಇಟ್ ನೀಡ್ ಎ ಮೆಷರ್ಮೆಂಟ್ ಅಥವಾ ಇಟ್ ನೀಡ್ ಎ ಕ್ವಾಂಟಿಫೈಯರ್. ಸೊ ಇನ್ ದಿಸ್ ಸೆಂಟೆನ್ಸ್ ಇಟ್ ಈಸ್ ಎ ಅನ್ಕೌಂಟೇಬಲ್. ಅಂದರೆ ಆ ಸೆಂಟೆನ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾತ್ರ ನಿಮಗೆ ಅದು ಕೌಂಟೇಬಲಾ ಅನ್ಕೌಂಟೇಬಲಾ ಅಂತ ಅನ್ನೋದು ತಿಳ್ಕೊತಾ ಹೋಗ್ತೀವಿ. ದೆನ್ ಬ್ರಿಂಗ್ ಮೀ ಎ ಕಪ್ ಆಫ್ ಸೂಪ್. ಸೂಪ್ ಅನ್ನೋದು ಅನ್ಕೌಂಟೇಬಲ್ ಆಗಿದೆ. ಹಿಯರ್ ಕೆಲವೊಂದು ವರ್ಡ್ಸ್ಗಳು ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ. ಇದು ಅನ್ಕೌಂಟೇಬಲ್ ಒಂದು ಎಕ್ಸೆಪ್ಷನ್ಸ್ಗಳನ್ನು ನಾನಿಲ್ಲಿ ನಿಮಗೆ ಎಕ್ಸಾಂಪಲ್ಸನ್ನು ತೋರಿಸಿದ್ದೀನಿ. ಹಾಗಾಗಿ ನಿಮಗೆ ಕ್ಲಿಯರ್ ಐಡಿಯಾ ಗೊತ್ತಾಗುತ್ತೆ ಅನ್ಕೌಂಟೇಬಲ್ ಯಾವುದು, ಕೌಂಟೇಬಲ್ ಯಾವುದು ಅಂತ ನೋಡ್ತಾ ಹೋಗೋಣ. ಇಲ್ಲಿವರೆಗೆ ಎಕ್ಸಾಂಪಲ್ಸ್ ಮೂಲಕ ನಾವು ತಿಳ್ಕೊಂಡ್ವಿ ಅನ್ಕೌಂಟೇಬಲ್ ಮತ್ತು ಕೌಂಟೇಬಲ್ ನೌನ್ಸನ್ನು ಹೇಗೆ ಐಡೆಂಟಿಫೈ ಮಾಡಬೇಕು, ಸೆಂಟೆನ್ಸನ್ನು ಅರ್ಥ ನೋಡಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಈ ವರ್ಡ್ ಯಾವುದು ಕೌಂಟೇಬಲ್ಗೆ ಬರುತ್ತೆ, ಅನ್ಕೌಂಟೇಬಲ್ಗೆ ಬರುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಇನ್ನು ಈ ಟೇಬಲನ್ನು ನೋಡೋಣ. ಟೇಬಲ್ ನೋಡಿದಾಗ ಗೊತ್ತಾಗುತ್ತೆ. ಅಕೊಮಡೇಷನ್ ಏನು ಯಾವುದಕ್ಕೆ ಬರುತ್ತೆ, ಅನ್ಕೌಂಟೇಬಲ್. ಅಕೊಮಡೇಷನ್ಸ್ ಅಂತ ಹೇಳಲ್ಲ. ಅಕೊಮಡೇಷನ್ ಅಂತಂದರೆ ಯಾವುದಾದ್ರೂ ಆಗಿರ್ಬೋದು, ಎ ಹೌಸ್, ಎ ಫ್ಲ್ಯಾಟ್, ಎ ಪ್ಲೇಸ್ ಟು ಲಿವ್ ಆರ್ ಅ ಪ್ಲೇಸ್ ಟು ಸ್ಟೇ. ಇವೆಲ್ಲವೂ ಕೂಡ ಏನು ಬರುತ್ತೆ, ಕೌಂಟೇಬಲ್ ನೌನ್ಸ್ಗೆ. ಸೊ ಎ ಹೌಸ್, ಹೌಸಸ್, ಫ್ಲ್ಯಾಟ್ಸ್, ದೆನ್ ಪ್ಲೇಸಸ್ ಅಂತ ಹೇಳ್ತೀವಿ, ಪ್ಲೇಸಸ್. ಸೊ ಅದೆಲ್ಲ ಕೌಂಟೇಬಲ್ಗೆ ಬಂತು. ನೆಕ್ಸ್ಟ್ ಬ್ಯಾಗೇಜ್ ಅಥವಾ ಲಗೇಜ್ ಅಂತ ಹೇಳ್ತೀವಿ. ಲಗೇಜಸ್ ಅಂತ ಹೇಳಲ್ಲ. ಲಗೇಜ್ ಅಂದ್ರೇನು, ಇಟ್ ಕಂಟೈನ್ಸ್ ಅ ಲಾಟ್ ಆಫ್ ಬ್ಯಾಗ್ಸ್. ಯಾವುದಾದ್ರೂ ಬ್ಯಾಗ್ ಸೂಟ್ ಕೇಸ್ ಆಗಿರ್ಬೋದು, ನಿಮ್ಮ ಸೂಟ್ ಕೇಸ್ ಅಥವಾ ಪರ್ಸ್ ಆಗಿರ್ಬೋದು, ದಟ್ ಆಲ್ ಕಮ್ಸ್ ಟು ದ ಕಲೆಕ್ಟಿವ್ ನೌನಾಗಿ ಹೇಳುವಂಥದ್ದೇನು ಲಗೇಜ್ ಅಂತ ಹೇಳ್ತೀವಿ. ಹಾಗಾಗಿ ಅದೇನಾಯಿತು, ಅನ್ಕೌಂಟೇಬಲ್ಗೆ ಬಂತು. ಬಟ್ ಸಿಂಗ್ಯುಲರ್ ಪ್ಲೂರಲ್ ಫಾರ್ಮ್ ಆಗೋದಾಗ ಯಾವ್ದು ಬರುತ್ತೆ, ಸೂಟ್ ಕೇಸಸ್ ಅಂತ ಹೇಳ್ತೀವಿ, ಬ್ಯಾಗ್ಸ್, ದೆನ್ ರಕ್ಸ್ಯಾಗ್, ಇವೆಲ್ಲವೂ ಕೂಡ ಕೌಂಟೇಬಲ್ಗೆ ಬರುತ್ತೆ. ಬ್ರೆಡ್ ಒಂದು ಸಿಂಪಲ್ ಎಕ್ಸಾಂಪಲ್, ಡೇ ಟು ಡೇ ಯೂಸ್ ಮಾಡೋವಂಥ ವರ್ಡ್ ಇದು. ಬ್ರೆಡ್ಡನ್ನು ಬ್ರೆಡ್ಸ್ ಅಂತ ಹೇಳಲ್ಲ. ಬ್ರೆಡ್ ಅನ್ನೋದು ಅನ್ಕೌಂಟೇಬಲ್ಗೆ ಬರುತ್ತೆ. ಅದನ್ನು ನೀವು ಕೌಂಟೇಬಲ್ ಮಾಡಬೇಕು ಅಂದಾಗ ನೀವೇನು ಹೇಳ್ತೀರಾ, ಎ ಸ್ಲೈಸ್ ಆಫ್ ಬ್ರೆಡ್ ಅಥವಾ ಎ ಲೋಫ್ ಆಫ್ ಬ್ರೆಡ್ ಅಂತ ಹೇಳ್ತೀವಿ. ದೆನ್ ಲೈಟನಿಂಗ್ ಇಟ್ ಈಸ್ ಅನ್ಕೌಂಟೇಬಲ್. ವೆನ್ ಯು ಹ್ಯಾವ್ ಟು ಚೇಂಜ್ ಇಂಟು ದ, ಅಥವಾ ಅದನ್ನು ಕೌಂಟೇಬಲ್ ಯಾವಾಗ ಬರುತ್ತೆ, ಎ ಫ್ಲ್ಯಾಶ್ ಆಫ್ ಲೈಟನಿಂಗ್ ಅಂತ ಹೇಳಿದಾಗ ಅದು ಕೌಂಟೇಬಲ್ಗೆ ಬರುತ್ತೆ. ನೆಕ್ಸ್ಟ್ ಲಕ್, ಅನ್ಕೌಂಟೇಬಲ್. ಎ ಸ್ಟ್ರೋಕ್ ಆಫ್ ಲಕ್. ಮನಿ ನಾವು ಲಾಸ್ಟ್ ಇದರಲ್ಲೇ ಡಿಸ್ಕಸ್ ಮಾಡಿದ್ವಿ. ಮನಿ ಈಸ್ ಅನ್ಕೌಂಟೇಬಲ್. ಕೌಂಟೇಬಲ್ ಬಂದಾಗ ಏನು ಬರುತ್ತೆ, ಎ ರುಪಿ ಅಂತ ಹೇಳ್ತೀವಿ, ಎ ನೋಟ್, ಎ ಕಾಯಿನ್, ಎ ಸಮ್ ಆಫ್ ಮನಿ. ಎ ಸಮ್ ಆಫ್ ಯೂಸ್ ಮಾಡಿದ್ದಾರೆ, ಮನಿ ಅಂತ ಸಿಂಗಲಾಗಿ ಯೂಸ್ ಮಾಡಿಲ್ಲ. ಹಾಗಾಗಿ ಎ ಸಮ್ ಆಫ್ ಮನಿ ಅಂತ ಹೇಳ್ತೀವಿ. ಎ ಯೂರೋ, ಎ ಡಾಲರ್ ಬರ್ತಾ ಹೋಗುತ್ತೆ. ಪೊಯೆಟ್ರಿ ಅಂತ ಅಂದರೆ ಹಿಯರ್ ಅದು ಅನ್ಕೌಂಟೇಬಲ್. ಐ ರೀಡ್ ಲಾಟ್ ಆಫ್ ಪೊಯೆಟ್ರೀಸ್ ಅಂತ ಅನ್ನಲ್ಲ, ಐ ರೀಡ್ ಎ ಪೊಯೆಟ್ರಿ. ಪೊಯಮ್ ಬಂದಾಗ ಐ ಬೈ ಹಾರ್ಟೆಡ್ 1 poem 2 poems ಅಂತ ಹೇಳ್ತೀವಿ. ಸೊ ಪೊಯಮ್ ಏನಾಯಿತು, ಕೌಂಟೇಬಲ್ಗೆ ಬಂತು. ದೆನ್ ರೇನ್ಸ್ ಅಂತ ಅನ್ನಲ್ಲ, ಹಾಗಾಗಿ ರೇನ್ ಏನಾಯಿತು, ಅನ್ಕೌಂಟೇಬಲ್ಗೆ ಬಂತು. ದೆನ್ ಎ ಶವರ್, ಎ ಡೌನ್ ಪೋರ್, ಎ ಸ್ಟಾರ್ಮ್, ಅವೆಲ್ಲವೂ ಕೂಡ ಕೌಂಟೇಬಲ್ಗೆ ಬರುತ್ತೆ. ಐ ಟ್ರಾವೆಲ್ ಅ ಲಾಟ್, ಐ ಟ್ರಾವೆಲ್ಸ್ ಲಾಟ್ ಅಂತ ಅನ್ನಲ್ಲ. ನಾವು ಹೇಳ್ತೀವಿ ಐ ಟ್ರಾವೆಲ್ ಎ ಲಾಟ್ ಅಂತ ಹೇಳ್ತೀವಿ. ಇಲ್ಲಿ ಕೌಂಟೇಬಲ್ಗೆ ಬಂದಾಗ ಏನು ಬರುತ್ತೆ, ಎ ಜರ್ನಿ, ಎ ಟ್ರಿಪ್, ಅದು ಕೌಂಟೇಬಲ್ಗೆ ಬರ್ತಾ ಹೋಗುತ್ತೆ. ವರ್ಕ್, ಐ ಹ್ಯಾವ್ ಲಾಟ್ ಆಫ್ ವರ್ಕ್ಸ್ ಅಂದಾಗ ಅದು ಡಿಫ್ರೆಂಟ್ ಮೀನಿಂಗ್ ಕೊಡ್ತಾ ಹೋಗುತ್ತೆ. ವರ್ಕ್ಸ್ ಅಂದಾಗ ಕ್ರಿಯೇಟಿವ್ ವರ್ಕ್, ಹಿ ಹ್ಯಾಸ್ ಹಿಸ್ ವರ್ಕ್ಸ್ ಆರ್ ಅಂತ ಯೂಸ್ ಮಾಡ್ತೀವಿ. ಬಟ್ ವರ್ಕ್ಸ್ ಅಂತ ಅಂದಾಗ ಕಲೆಕ್ಟಿವ್ ನೌನಾಗಿ ಯೂಸ್ ಮಾಡಿದಾಗ ವರ್ಕ್ಸ್ ಅಂತ ಹೇಳ್ತೀವಿ, ಅದು ಕ್ರಿಯೇಟಿವಿಟಿಯನ್ನು ಹೇಳುತ್ತೆ. ಈ ವರ್ಡ್ಸ್ಗಳನ್ನ ನೀವು ಯಾವಾಗ ಇನ್ ಡೀಟೇಲ್ ಆಗಿ ನೌನ್ ನಂಬರಲ್ಲಿ ಡೀಟೇಲಾಗಿ ತಿಳ್ಕೊತೀರ ಆವಾಗ ಗೊತ್ತಾಗುತ್ತೆ. ಇದು ವರ್ಕ್ಸ್ ಅನ್ನೋದು ಕೂಡ ಎಸ್ ಫಾರ್ಮ್ ತಗೊಳುತ್ತೆ. ಬಟ್ ಇಲ್ಲಿ ವರ್ಕು ಅನ್ಕೌಂಟೇಬಲ್ ಆಗಿದೆ. ವರ್ಕ್ಸ್ ಅಂತ ಅಂದಾಗ ಅಲ್ಲಿ ಕ್ರಿಯೇಟಿವಿಟಿ ಬರುತ್ತೆ. ಹಾಗಾಗಿ ಅದನ್ನು ಎಸ್ ಫಾರ್ಮನ್ನು ಯೂಸ್ ಮಾಡೋದು ಡಿಫ್ರೆಂಟ್ ಮೀನಿಂಗಲ್ಲಿ. ಅದು ನಿಮಗೆ ನಂಬರ್ ನೌನಲ್ಲಿ ಈ ಐಡಿಯಾ ಕ್ಲಿಯರ್ ಆಗುತ್ತೆ. ದೆನ್ ನೆಕ್ಸ್ಟ್ ಈಸ್ ಎ ಜಾಬ್, ಎ ಟಾಸ್ಕ್ ಅಂತ ಹೇಳ್ತಾ ಹೋಗ್ತೀವಿ. ಹಿಯರ್ ಸಮ್ ಎಕ್ಸೆಪ್ಷನ್ಸ್ ಇದೆ, ಅದನ್ನು ನೋಡೋಣ. ಸಮ್ ವರ್ಡ್ಸ್ ಕ್ಯಾನ್ ಬಿ ಕೌಂಟೇಬಲ್ ಆ್ಯಂಡ್ ಅನ್ಕೌಂಟೇಬಲ್ ಡಿಪೆಂಡಿಂಗ್ ಆನ್ ವಾಟ್ ದೇ ರೆಫರ್ ಟು. ಫಾರ್ ಎಕ್ಸಾಂಪಲ್ ಹೇರನ್ನು ಸಿಂಗ್ಯುಲರ್ ಆಗಿ ಕೂಡ ಬಳಸ್ತಾರೆ, ಮತ್ತು ಪ್ಲೂರಲ್ ಫಾರ್ಮಲ್ಲಿ ಹೇರ್ಸ್ ಅಂತಲೂ ಕೂಡ ಹೇಳ್ತಾರೆ. ಹೇರ್ ಯೂಶ್ವಲಿ ಕೌಂಟೇಬಲ್ ನೌನ್ಸ್ಗೆ ಬರುತ್ತೆ. ಅಲ್ಲ, ಕೌಂಟ್ ಮಾಡೋಕ್ಕಾಗಲ್ಲ ಅಂತಲ್ಲ, ಅದು ಯೂಶ್ವಲಿ ಕೌಂಟೇಬಲ್ ಬಿಕಾಸ್ ವಿ ಕ್ಯಾನ್ ಕೌಂಟ್ ಅವರ್ ಹೇರ್ 1 2 3 1 hair 2 hair. ಬಟ್ ಒಂದೊಂದ್ಸಲ ಅದು ಮೀನಿಂಗ್ ಏನು ಕೊಡುತ್ತೆ, ಪ್ಲೂರಲ್ ಫಾರ್ಮು ಕೂಡ ಕೊಡುತ್ತೆ. ಇದು ಒಂಥರ ಎಕ್ಸೆಪ್ಷನ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಫಸ್ಟ್ ಸೆಂಟೆನ್ಸಲ್ಲೇ ನೋಡಿ, ಮೇರಿ ಹ್ಯಾಸ್ ಬ್ರೌನ್ ಹೇರ್. ಇಲ್ಲಿ ಹೇರ್ ಏನಾಗಿದೆ, ಕಲೆಕ್ಟಿವ್ ಆಗಿ ಟೋಟಲ್ ಆಗಿ ಹೇಳಿರುವಂಥದ್ದು, ಸಿಂಗ್ಯುಲರ್ ಆಗಿಲ್ಲ, ಇಲ್ಲಿ ಪ್ಲೂರಲ್ ಆಗಿ ವರ್ಕ್ ಮಾಡ್ತಾ ಇದೆ. ಸೊ ದಿಸ್ ಹ್ಯಾಸ್ ಅ ಡಿಫ್ರೆಂಟ್ ಮೀನಿಂಗ್. ಇಲ್ಲಿ ಜನರಲ್ ಆಗಿ ಅನ್ಕೌಂಟೇಬಲ್ ಆಗಿದೆ ಈ ಸೆಂಟೆನ್ಸಲ್ಲಿ. ಮೇರಿ ಹ್ಯಾಸ್ ಬ್ರೌನ್ ಹೇರ್.
ಸೊ ಮೀನಿಂಗ್ ಹೇಳುತ್ತೆ ನಮಗೆ ಅದು ಒಂದು ಜನರಲ್ ಆಗಿ ಅನ್ಕೌಂಟೇಬಲ್ ಆಗಿ ಯೂಸ್ ಆಗಿದೆಯಾ ಅಥವಾ ಕೌಂಟೇಬಲ್ ಆಗಿ. ಇನ್ನೊಂದಿದೆ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ದೇರ್ ಈಸ್ ಎ ಹೇರ್ ಇನ್ ಮೈ ಸೂಪ್. ದೇರ್ ಈಸ್ ಎ ಹೇರ್ ಅಂದರೆ ಸೂಪಲ್ಲಿ ಏನಿದೆ ಒಂದು ಕೂದಲು ಬಿದ್ದಿದೆ ಅಲ್ವಾ, ಅಲ್ಲೇನಾಯಿತು ಕೌಂಟೇಬಲ್. ಐ ಫೌಂಡ್ 2 hairs ಇನ್ ದ ಕರಿ, ಅಂದರೆ ಒಂದು ಪಲ್ಯದಲ್ಲಿ ಏನು ಸಿಕ್ಕಿದೆ, 2 ಕೂದಲು ಸಿಕ್ಕಿದೆ. ಹಾಗಾಗಿ ಹೇರ್ ಅನ್ನೋದು ಕೆಲವೊಂದೊಂದು ಸಲ ಕೌಂಟೇಬಲ್ ನೌನ್ಗೂ ಬರುತ್ತೆ, ಕೆಲವೊಂದೊಂದು ಸಲ ಅನ್ಕೌಂಟೇಬಲ್ಗೂ ಬರುತ್ತೆ, ಡಿಪೆಂಡಿಂಗ್ ಅಪಾನ್ ದ ವಾಟ್ ಮೀನಿಂಗ್ ಅಥವಾ ಕಂಟೆಕ್ಸ್ಟ್, ಆ ಸೆಂಟೆನ್ಸನ್ನು ಮೀನಿಂಗ್ಗೆ ನೋಡ್ಕೊಂಡು ನಾವು ಹೇಳುವಂಥದ್ದು. ಈಗ ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಸ್ಟಾರ್ಸ್. ಈಗ ಸ್ಟಾರ್ಸ್ ಕೌಂಟೇಬಲ್ ಅನ್ಕೌಂಟೇಬಲ್ಲ? ಸ್ಟಾರ್ಸ್ ಇಸ್ ಎ ಕೌಂಟೇಬಲ್ ಅಲ್ವಾ. ಕೆಲವ್ರಿಗೊಂದು ಕನ್ಫ್ಯೂಷನ್ ಇರುತ್ತೆ, ಸ್ಟಾರ್ಸ್ ಅನ್ನೋದು ಅನ್ಕೌಂಟೇಬಲ್ಗೆ ಬರುತ್ತಾ ಅಂತ. ಇಲ್ಲ, ಸ್ಟಾರ್ ಈಸ್ ಎ ಕೌಂಟೇಬಲ್. ನೀವು ಹೊರಗಡೆ ಹೋದಾಗ ನೋಡ್ತೀರಾ 5 ಸ್ಟಾರ್ ಹೋಟೆಲ್ಸ್, 3 ಸ್ಟಾರ್ ಹೋಟೆಲ್ಸ್ ಅಂತ ಹಾಕಿರ್ತಾರಂತೆ. ಸ್ಟಾರ್ಸನ್ನು ನಾವೇನು ಮಾಡ್ತಾಯಿದ್ದೀವಿ, 1 2 3 ಅಂತ ಕೌಂಟ್ ಮಾಡ್ತಾಯಿದ್ದೀವಿ. ಹಾಗಾಗಿ ಸ್ಟಾರ್ ಏನಾಗುತ್ತೆ, ಕೌಂಟೇಬಲ್ಗೆ ಬರುತ್ತೆ. ಯಾಕೆಂದರೆ ಸ್ಟಾರ್ಸ್ ಆಗಿದೆ, ಸೊ ಇಟ್ ಈಸ್ ಎ ಕೌಂಟೇಬಲ್ ನೌನ್. ಈಗ ನೆಕ್ಸ್ಟು ಎಕ್ಸಸೈಸನ್ನು ನೋಡೋಣ ಅಥವಾ ಒಂದು ಕ್ವಿಝನ್ನು ನೋಡೋಣ. ನಿಮ್ಮ ನಾಲೆಡ್ಜನ್ನು, ನಿಮ್ಮ ಕಾಂಪ್ರಿಹೆನ್ಷನನ್ನು ಚೆಕ್ ಮಾಡೋಣ. ಹೇಗೆ ಇಲ್ಲಿ ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್ ನೌನನ್ನು ಅರ್ಥ ಆಗಿದೆಯಾ ಈ ಕಾನ್ಸೆಪ್ಟ್ ಇಲ್ಲ ಅಂತ. ಲೆಟ್ ಅಸ್ ಮೂವ್ ಆನ್ ಟು ದ ಕ್ವಿಝ್. ಹಿಯರ್ exercise is there. Decide whether these nouns are countable or uncountable nouns. ಇಲ್ಲಿ ಆನ್ಸರ್ಸ್ ನಾನು ಆಗಲೇ ಕೊಟ್ಟಿದ್ದೀನಿ, ಈಸಿಯಾಗಿ ಐಡೆಂಟಿಫೈ ಆಗುತ್ತೆ. ಬಟ್ ಯು ಶುಡ್ ಟ್ರೈ ಯುವರ್ ನಾಲೆಡ್ಜ್ ಆರ್ ಯು ಶುಡ್ ಚೆಕ್ ಯುವರ್ ನಾಲೆಡ್ಜ್. ನಿಮ್ಮ ಒಂದು ಇಂಟೆಲಿಜೆನ್ಸನ್ನು ಚೆಕ್ ಮಾಡ್ತಾ ಹೋಗೋಣ. ಫಸ್ಟ್ ಏನಿದೆ, ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಗಾರ್ಡನ್. ಅಂಡರ್ಲೈನ್ ವರ್ಡ್ ಕೊಟ್ಟಿರುವಂಥ ಅಂಡರ್ಲೈನ್ ವರ್ಡ್ ಕೌಂಟೇಬಲ ಅನ್ಕೌಂಟೇಬಲ ಅಂತ ಹೇಳಬೇಕು. ಚಿಲ್ಡ್ರನ್ ಕೌಂಟೇಬಲ್ ಬಿಕಾಸ್ ಇಟ್ಸ್ ಪ್ಲೂರಲ್ ಫಾರ್ಮ್ ಆಗಿದೆ. ನೆಕ್ಸ್ಟ್, ಐ ಡೋಂಟ್ ಲೈಕ್ ಮಿಲ್ಕ್, ಇಟ್ ಈಸ್ ಅನ್ಕೌಂಟೇಬಲ್. ಇಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ಬೋದು, ನಾನು ಕೌಂಟೇಬಲ್ ನೌನ್ಗೆ ಸಿ ಅಂತ ಕೊಟ್ಟಿದ್ದೀನಿ, ಕೌಂಟೇಬಲ್, ಅನ್ಕೌಂಟೇಬಲ್ಗೆ ಯು ಅಂತ ಮೆನ್ಷನ್ ಮಾಡಿದ್ದೀನಿ. ಮತ್ತು ಅಲ್ಲಿ ಅಂಡರ್ಲೈನ್ಡ್ ಆಗಿರೋ ವರ್ಡ್ಸನ್ನು ನೀವೇನು ಮಾಡಬೇಕು, ಅದು ಕೌಂಟೇಬಲ್ ಅನ್ಕೌಂಟೇಬಲ್ ಅಂತ ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಸೆಂಟೆನ್ಸಸ್, ಐ ಪ್ರಿಫರ್ ಟೀ. ಟೀ ಎಸ್ ಫಾರ್ಮ್ ಆಗುತ್ತಾ? ಇಲ್ಲ. ಸೊ ಟೀ ಈಸ್ ಎ ಅನ್ಕೌಂಟೇಬಲ್. ಸೈಂಟಿಸ್ಟ್ ಸೇ ದ್ಯಾಟ್ ದ ಎನ್ವಿರಾನ್ಮೆಂಟ್ ಇಸ್ ಥ್ರೆಟನ್ಡ್ ಬೈ ಪೊಲ್ಯೂಷನ್. ಸೈಂಟಿಸ್ಟ್, one scientist, 2 scientists, so it is countable. Next example, my mother uses butter to prepare cakes. ಇಲ್ಲಿ ನಾನು ಅಂಡರ್ಲೈನ್ ಮಾಡಿರೋದು ಬರೀ ಬಟರಿಗೆ ಮಾತ್ರ, ಕೇಕ್ಸ್ ಕಡೆಗೆ ಹೋಗಬೇಡಿ. ಹಾಗಾಗಿ ಬಟರ್ ಏನಾಗುತ್ತೆ, ಅನ್ಕೌಂಟೇಬಲ್ ನೌನ್ ಆಗುತ್ತೆ. ನೆಕ್ಸ್ಟ್ ಇಸ್ ದೇರ್ ಆರ್ ಎ ಲಾಟ್ ಆಫ್ ವಿಂಡೋಸ್ ಇನ್ ಅವರ್ ಕ್ಲಾಸ್ ರೂಮ್. ವಿಂಡೋಸ್ ಎಸ್ ಫಾರ್ಮ್ ಇದೆ, 1 window 2 window ಅಂತ ಹೇಳ್ಬೋದು, ಕೌಂಟೇಬಲ್ ಈಸಿಯಾಗಿ. ವಿ ನೀಡ್ ಸಮ್ ಗ್ಲೂ ಟು ಫಿಕ್ಸ್ ದಿಸ್ ವಾಸ್. ಗ್ಲೂಸ್ ಆಗುತ್ತಾ? ಇಲ್ಲ. ಸೊ ಅನ್ಕೌಂಟೇಬಲ್. ದ ವೇಟರ್ಸ್ ಇನ್ ದಿಸ್ ರೆಸ್ಟೋರೆಂಟ್ ಆರ್ ವೆರಿ ಪ್ರೊಫೆಷ್ನಲ್. ಸೊ ಏನಾಗುತ್ತೆ ಇಲ್ಲಿ, ವೇಟರ್ಸ್ ಎಸ್ ಫಾರ್ಮ್ ಆಗಿದೆ, 1 waiters 2 waiters ಕೌಂಟೇಬಲ್. ನೆಕ್ಸ್ಟ್, ಮೈ ಫಾದರ್ ಡ್ರಿಂಕ್ಸ್ 2 big glasses ಆಫ್ ವಾಟರ್ ಎವ್ರಿ ಮಾರ್ನಿಂಗ್. ಈ ವರ್ಡನ್ನು ಪೂರ್ತಿ ಅಂಡರ್ಲೈನ್ ಮಾಡಿದ್ದೀನಿ, ವಾಟರ್ ಇದೆ. ಹಾಗಾಗಿ ಇದೇನಾಗುತ್ತೆ, ಕೌಂಟೇಬಲ್ ಅನ್ಕೌಂಟೇಬಲ್ಲ? ಕೌಂಟೇಬಲ್. ಹೇಗೆ ಕೌಂಟೇಬಲ್ ಆಗಿದೆ ಅಂತಂದರೆ, ನಾನು ಪೂರ್ತಿ ಅಂಡರ್ಲೈನ್ ಮಾಡಿದ್ದೀನಿ. ಯಾವುದು? ಬಿಗ್ ಗ್ಲಾಸಸ್ ಆಫ್ ವಾಟರ್ ಅಂಡರ್ಲೈನ್ ಮಾಡಿರೋದು. ಬರೀ ವಾಟರ್ ಆಗಿದ್ದರೆ ಯು ಹ್ಯಾವ್ ಟು ರೈಟ್ ಅನ್ಕೌಂಟೇಬಲ್ ಅಂತ ಬರೀಬೇಕಾಗಿತ್ತು. ಇಲ್ಲಿ ನಾನು ಏನು ಮಾಡಿದ್ದೀನಿ, ಬಿಗ್ ಗ್ಲಾಸಸ್ ಆಫ್ ವಾಟರ್, ಗ್ಲಾಸಸ್ ಅಂತ ಸೇರಿಸಿರೋದ್ರಿಂದ ಆ ಇಡೀ ಪದ ಏನಾಗುತ್ತೆ, ಕೌಂಟೇಬಲ್ಗೆ ಬರುತ್ತೆ. ಅಕಸ್ಮಾತ್ ನಾನು ಜಸ್ಟ್ ವಾಟರ್ಗೆ ಅಂಡರ್ಲೈನ್ ಮಾಡಿದರೆ ನೀವೇನು ಹೇಳಬೇಕಿತ್ತು ಅಲ್ಲಿ, ಅನ್ಕೌಂಟೇಬಲ್. ಅಂದರೆ ಇಲ್ಲಿ ವಾಟರನ್ನು ಕೌಂಟೇಬಲ್ ಮಾಡಲಿಕ್ಕೆ ನಾವು ಏನು ಯೂಸ್ ಮಾಡಿದ್ದೀವಿ, ಬಿಗ್ ಗ್ಲಾಸಸ್. ಹಾಗಾಗಿ ಇಟ್ ಈಸ್ ಎ ಕೌಂಟೇಬಲ್ ನೌನ್. ಸೊ ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಏನು ಅಂಡರ್ಲೈನ್ ಮಾಡಿದ್ದಾರೆ, ಏನು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನಮಗೆ, ಅದನ್ನು ಯಾವ ಪ್ರಶ್ನೆ ನಮಗೆ ಯಾವ್ದು ಅಂಡರ್ಲೈನ್ ಮಾಡಿರೋ ವರ್ಡನ್ನು ಕೊಟ್ಟಿದ್ದಾರೆ ಅದನ್ನು ಮಾತ್ರ ನೀವು ನೋಡಿಕೊಂಡು ಕೌಂಟೇಬಲ್ ಅನ್ಕೌಂಟೇಬಲ್ ಅಂತ ಹೇಳಬೇಕು. ನೆಕ್ಸ್ಟ್ ಒನ್ ಇಸ್ ದ ಬ್ರೆಡ್ ಮೈ ಮದರ್ ಪ್ರಿಪೇರ್ಸ್ ಈಸ್ ಡಿಲಿಷಿಯಸ್. ಬ್ರೆಡ್ ಇದೆ, ಸೊ ಇಟ್ ಈಸ್ ಬಿಕಮ್ಸ್ ದ ಅನ್ಕೌಂಟೇಬಲ್. ನೆಕ್ಸ್ಟ್, ಡ್ರೈವರ್ಸ್ ಮಸ್ಟ್ ಬಿ ಕೇರ್ಫುಲ್, ದ ರೋಡ್ ಇಸ್ ಸ್ಲಿಪ್ಪರಿ. ಸೊ ದ ಡ್ರೈವರ್ಸ್, ದ ನೇಮ್ ಇಟ್ ಸೆಲ್ಫ್ ಎಸ್ ಫಾರ್ಮ್ ಇಸ್ ಟೆಲಿಂಗ್ ದಟ್ ಇಟ್ ಈಸ್ ಎ countable now. Next, some policemen are organizing road traffic to avoid any accidents. So policemen, it is a plural form of policeman, so it is a countable. I bought 3 bottles of mineral water for our picnic. Bottles, the name itself is telling, S form, countable. I would like some juice please. Juice, uncountable. Successful candidates will join the camp later this year. Candidates, so it is a countable. A rise in oil prices is inevitable since there is more and more world demand for energy. Oil, it is a uncountable on. We don't say that oils, we have to measure 1 liter oil or liter ಅನ್ನು ಸೇರಿಸಬೇಕು. ಹಾಗಾಗಿ ಆಯಿಲ್ ಏನಾಗಿದೆ, ಅನ್ಕೌಂಟೇಬಲ್ಗೆ ಹೋಗುತ್ತೆ. The exercises on these websites are interesting. Exercises, so what will become countable.
ಡಿಹೈಡ್ರೇಟೆಡ್ ಬೇಬೀಸ್ ಮಸ್ಟ್ ಡ್ರಿಂಕ್ ಎ ಲಾಟ್ ಆಫ್ ವಾಟರ್. ಹಿಯರ್ ವಾಟರ್ ಏನಾಗಿದೆ, ಎ ಲಾಟ್ ಆಫ್ ಇದೆ. ಜಸ್ಟ್ ವಾಟರನ್ನು ಅಂಡರ್ಲೈನ್ ಮಾಡಿದ್ದೀನಿ. ನಾನು ಮೊದಲೇ ಹೇಳಿದೆ ಅದನ್ನು. ಫುಲ್ ಸೆಂಟೆನ್ಸನ್ನು ನೋಡಿ ಅಥವಾ ಸೆಂಟೆನ್ಸಲ್ಲಿ ಯಾವ ವರ್ಡನ್ನು ಅಂಡರ್ಲೈನ್ ಮಾಡಿದ್ದಾರೆ ಅದನ್ನು ನೋಡ್ತಾ ಹೋಗಿ. ಹಾಗಾಗಿ ಈ ಸೆಂಟೆನ್ಸಲ್ಲಿ ವಾಟರ್ ಏನಾಗುತ್ತೆ, ಅನ್ಕೌಂಟೇಬಲ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಇಸ್ ಆ್ಯಂಡ್ ಅಡಲ್ಟ್ ಇಲ್ಲಿಟ್ರೇಟ್ಸ್ ಲರ್ನ್ ಥ್ರೂ ಅ ಸ್ಪೆಷಲ್ ಗವರ್ಮೆಂಟ್ ಪ್ರೋಗ್ರಾಮ್. ಇಲ್ಲಿಟ್ರೇಟ್ಸ್ ಇಸ್ ಅ ಕೌಂಟೇಬಲ್. ಐ ಮೆಟ್ ಸಮ್ ನೈಸ್ ಪೀಪಲ್ ವೆನ್ ಐ ವಾಸ್ ವಾಕಿಂಗ್ ಅಲಾಂಗ್ ದ ಬೀಚ್. ಪೀಪಲ್ ಏನು ಹೇಳುತ್ತೆ, ಕೌಂಟೇಬಲ್ ಅನ್ಕೌಂಟೇಬಲ? ಸಮ್ ಕನ್ಫ್ಯೂಷನ್ ಸ್ಟಾರ್ಟೆಡ್ನಾ? ಎಸ್, ಪೀಪಲ್ ಸಿಂಗ್ಯುಲರ್ ಫಾರ್ಮ್ ಏನಿದೆ, ಪರ್ಸನ್ ಇದೆ. ಪೀಪಲ್ ಕಲೆಕ್ಟಿವ್ ನೌನು, ಹಾಗಾಗಿ ಕೌಂಟೇಬಲ್ಗೆ ಬರುತ್ತೆ. ಜನಗಳು ಅಂತ ಹೇಳ್ತೀವಿ. ಅದರ ಸಿಂಗ್ಯುಲರ್ ಫಾರ್ಮ್ ಏನು, ಪರ್ಸನ್. ಸೊ ಪೀಪಲ್ ಏನಾಗುತ್ತೆ, ಕೌಂಟೇಬಲ್ ಆಗುತ್ತೆ. ಇಲ್ಲಿ ಹಿಯರ್ ಐ ಹ್ಯಾವ್ ಟ್ರೈಡ್ ಲಾಟ್ ಆಫ್ ಎಕ್ಸಾಂಪಲ್ಸನ್ನು ನಿಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀನಿ. ಮತ್ತು ಈ ಕಾನ್ಸೆಪ್ಟ್ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅಕಸ್ಮಾತ್ ಏನಾದರೂ ಡೌಟ್ಸ್ ಇದ್ದರೆ write in the comment section if you have any queries ಏನಾದಿದ್ರೆ. ಸೊ in this video I have tried to give the clear idea. ನಿಮಗೆ ಕೌಂಟೇಬಲ್ ನೌನ್ಸನ್ನು ಹೇಗೆ ಐಡೆಂಟಿಫೈ ಮಾಡಬೇಕು, ಅನ್ಕೌಂಟೇಬಲ್ ನೌನ್ಸನ್ನು ಹೇಗೆ ಐಡೆಂಟಿಫೈ ಮಾಡಬೇಕಂತ ಹೇಳಿದ್ದೀನಿ. ಮತ್ತು ಕೆಲವೊಂದು ಎಕ್ಸೆಪ್ಷನ್ಲು ಕೂಡ ಕೊಟ್ಟಿರುವಂಥದ್ದು, ಯಾವಾಗ ನಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಮತ್ತು ಡಿಫಿಕಲ್ಟ್ ಲೆವೆಲ್ ಕ್ವಶನ್ಸನ್ನು ಕೂಡ ಟ್ರೈ ಮಾಡಿದ್ದೀನಿ ಎಕ್ಸಸೈಸನ್ನು ಮೂಲಕ. ಸೊ ಐ ಹ್ಯಾವ್ ಥಿಂಕ್ ಯು ಹ್ಯಾವ್ ಲರ್ನ್ ದ ಕೌಂಟೇಬಲ್ ಆ್ಯಂಡ್ ಅನ್ಕೌಂಟೇಬಲ್ ನೌನ್ಸ್ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವಿಡಿಯೋದಲ್ಲಿ ನಾವು ನಂಬರ್ಸನ್ನು ತಿಳ್ಕೊಳ್ಳೋಣ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕನ್ ಫಾರ್ more grammar content videos. Thank you very much.